ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ಯತೆ. ಅನುವಾದ: ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸನಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಭಾವಾರ್ಥ: ಪರಾತ್ಪರ ಸತ್ಯದ ಕರ್ತೃ ಕರ್ಮ ಎರಡೂ ಆಗಿದೆ. ಅಲ್ಲಿ ಗುಣಾತ್ಮಕ ಭೇದವೂ ಇಲ್ಲ. ಆದ್ದರಿಂದ ನಿರ್ಗುಣ ಬ್ರಹ್ಮ, ಪರಾತ್ಪರ ಭಗವಂತ ಈ ಎಲ್ಲವೂ ಗುಣಾತ್ಮಕವಾಗಿ ಒಂದೇ, ಬೇರೆ ಬೇರೆ ಅಲ್ಲ. ಈ ತತ್ವವನ್ನು ಉಪನಿಷತ್ ಪಂಥದವರು ನಿರಾಕಾರ ಬ್ರಹ್ಮ ಎಂದು, ಹಿರಣ್ಯ ಗರ್ಭರು ಅಥವಾ ಯೋಗಿಗಳು ಅಂತರ್ಯಾಮಿ ಪರಮಾತ್ಮನೆಂದು, ಭಕ್ತಿ ಪಂಥದವರು ಭಗವಂತನೆಂದು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಭಗವಂತ ಅಥವಾ ದೇವೋತ್ತಮ ಪರಮಪುರುಷ ಎಂಬುದು ಪರಾತ್ಪರ ಸತ್ಯದ ಅಂತಿಮ ಸಿದ್ಧಾಂತ. ಪರಮಾತ್ಮ ಎಂಬುದು ಪರಮ ದೇವೋತ್ತಮ ಪುರುಷನ ಆಂಶಿಕ ಪ್ರಾತಿನಿಧ್ಯ. ನಿರಾಕಾರ ಬ್ರಹ್ಮ ಪರಮಪುರುಷನ ತೇಜೋಪುಂಜ, ಸೂರ್ಯದೇವನಿಗೆ ಕಿರಣಗಳಿದ್ದಂತೆ. ಈ ಎರಡೂ ಪಂಥಗಳ ಅಲ್ಪಜ್ಞರಾದ ಶಿಷ್ಯರು ಕೆಲವೊಮ್ಮೆ ತಮ್ಮದೇ ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡುತ್ತಾರೆ. ಆದರೆ ಪರಾತ್ಪರ ಸತ್ಯದ ಪರಿಪೂರ್ಣ ದ್ರಷ್ಟಾರರು ಮೇಲಿನ ಮೂರೂ ಸ್ವರೂಪಗಳ ವಿವಿಧ ದೃಷ್ಟಿಕೋನಗಳಿಂದ ಕಂಡ ಒಂದೇ ಪರಾತ್ಪರ ಸತ್ಯದ ಅಥವಾ ವಿವಿಧ ಯಥಾದೃಷ್ಟ ನೋಟ ಎಂದು ಸರಿಯಾಗಿ ತಿಳಿದಿದ್ದಾರೆ. ಭಾಗವತದ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ವಿವರಿಸಿದಂತೆ ಪರಮಸತ್ಯ ಸ್ವಯಂ ಪರಿಪೂರ್ಣ, ಜ್ಞಾನವೆಂಬುದು ಮತ್ತು ಸಾಪೇಕ್ಷದಿಂದ ಉಂಟಾದ ಭ್ರಮೆಯಿಂದ ಮುಕ್ತವಾಗಿದ್ದರೆ ಈ ಸಾಪೇಕ್ಷ ಸಂಬಂಧದ ಜಗತ್ತಿನಲ್ಲಿ ಜ್ಞಾತೃವು ತಿಳಿಯುವವನು, ಜ್ಞೇಯದಿಂದ ತಿಳಿಯಬೇಕಾದ ವಸ್ತು ಬೇರೆ ಆಗಿರುವನು. ಆದರೆ ಪರಾತ್ಪರ ಸತ್ಯದ ವಿಷಯದಲ್ಲಿ ಜ್ಞಾತೃ ಜ್ಞೇಯಗಳೆರಡೂ ಅದೇ ಆಗಿದೆ. ಈ ಸಾಪೇಕ್ಷ ಜಗತ್ತಿನಲ್ಲಿ ಜ್ಞಾತೃವು ಚೈತನ್ಯ ಶಕ್ತಿ ಅಥವಾ ಪರಾಶಕ್ತಿಯಾಗಿದೆ, ಜ್ಞೇಯವು ಜಡವಸ್ತು ಅಥವಾ ಅಪರಾಶಕ್ತಿಯಾಗಿದೆ. ಆದ್ದರಿಂದ ಅಲ್ಲಿ ಶಕ್ತಿಯ ತಾರತಮ್ಯಗಳ ದ್ವಂದ್ವವಿದೆ. ಪರಾತ್ಪರ ಸಾಮ್ರಾಜ್ಯದಲ್ಲಾದರೂ ಜ್ಞಾತೃ ಜ್ಞೇಯಗಳೆರಡು ಒಂದೇ ಪರಾಶಕ್ತಿಯಾಗಿದೆ. ಪರಾಶಕ್ತಿ ಸಂಪನ್ನರಲ್ಲಿ ಮೂರು ಬಗೆಯ ಶಕ್ತಿಗಳಿವೆ. ಅಲ್ಲಿ ಶಕ್ತಿ ಸಂಪನ್ನನಿಗೂ ಶಕ್ತಿಗೂ ಅಂತರವಿಲ್ಲ, ಆದರೆ ಶಕ್ತಿಯ ಗುಣಗಳಲ್ಲಿ ಅಂತರವಿದೆ. ಪರಾತ್ಪರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಾಶಕ್ತಿಗೆ ಸೇರಿವೆ, ಆದರೆ ಐಹಿಕ ಜಗತ್ತು ಮಾತ್ರ ಅಪರಾಶಕ್ತಿಯಾಗಿದೆ. ಜೀವಿಯು ಅಪರಾಶಕ್ತಿಯ ಸಂಪರ್ಕದಿಂದಾಗಿ ತಾನು ಅಪರಾಶಕ್ತಿಗೆ ಸೇರಿದವನೆಂಬ ಭ್ರಮೆಯಲ್ಲಿದ್ದಾನೆ. ಆದ್ದರಿಂದ ಅವನಿಗೆ ಐಹಿಕ ಜಗತ್ತಿನ ಜೊತೆಗೆ ಸಂಬಂಧ ಪ್ರಜ್ಞೆ ಉಂಟಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ಞಾತೃ ಜ್ಞೇಯಗಳೆರಡ ಮಧ್ಯೆ ಅಂತಹ ಭೇದ ಪ್ರಜ್ಞೆ ಇಲ್ಲ. ಆದ್ದರಿಂದ ಅಲ್ಲಿ ಎಲ್ಲವೂ ಒಂದೇ ಆಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವದಂತಿ ತತ್ತತ್ವವಿದಸ್ ತತ್ವಂ ಜ್ಞಾನದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಇಲ್ಲಿ ತತ್ವದ ಬಗ್ಗೆ ಮಾತಾಡಿದ್ದಾರೆ. ಮೊದಲು ತತ್ವ ಜಿಜ್ಞಾಸ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಚರ್ಚೆ ಮಾಡಿದ್ವಿ. ಜೀವಸ್ಯ ತತ್ವ ಜಿಜ್ಞಾಸ. ಜೀವ ಅಂದ್ರೆ ಅವರು ಏನ್ ಮಾಡ್ಬೇಕು? ತತ್ವ ಜಿಜ್ಞಾಸೆ ಮಾಡ್ಬೇಕು. ಅವರು ಇಂದ್ರಿಯ ಪ್ರೀತಿಗೋಸ್ಕರ ಕೆಲಸ ಮಾಡಬಾರ್ದು. ತಾಮಸ್ಯನೇಂದ್ರಿಯ ಪ್ರೀತಿ ಯಾವ ಲಾಭೇ ಜೀವಸ್ಯ ತತ್ವ ಜಿಜ್ಞಾಸ ಅಂತ ಹೇಳಿದ್ರು. ಅಂದ್ರೆ ಇಂದ್ರಿಯಗೋಸ್ಕರ ಕೆಲಸ ಮಾಡಬಾರ್ದು, ತತ್ವ ಜಿಜ್ಞಾಸೆಗೋಸ್ಕರ ಕೆಲಸ ಮಾಡ್ಬೇಕು ಅಂತ. ಈಗ ಪ್ರಶ್ನೆ ಬರುತ್ತೆ, ಈ ತತ್ವ ಅಂದ್ರೆ ಏನು ಅಂತ, ಯಾವ ತತ್ವಗೋಸ್ಕರ ಕೆಲಸ ಮಾಡ್ಬೇಕು ಅಂತ. ಈ ತತ್ವ ಅಂದ್ರೆ ಪರಮ ಸತ್ಯಕ್ಕೆ ಇಲ್ಲಿ ತತ್ವ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಯಾವ ತರ ವಿಗ್ರಹ ಇದೆ ಅಂದ್ರೆ ತಸ್ಯ ಭಾವ ತತ್ವ. ತಸ್ಯ ಭಾವ ಅಂದ್ರೆ ಅದರ ಭಾವ ತತ್ವ. ತಸ್ಯ ಅಂದ್ರೆ ಯಾರು? ವಿಷ್ಣು. ವಿಷ್ಣುವಿನ ಭಾವ ಅಂದ್ರೆ ತತ್ವ. ಸೊ ಅದಕ್ಕೆ ಈ ತರ ನಾವು ತತ್ವವನ್ನು ಅರ್ಥ ಮಾಡ್ಕೋಬೇಕು. ವಿಷ್ಣುವಿನ ಭಾವ ಅಂತ. ಆ ತತ್ವ ಏನಿದೆ ಪರಮ ಸತ್ಯ, ಅದರಲ್ಲೂ ಕೂಡ ಭೇದ ಇದೆ. ಅದು ಎಲ್ಲ ಒಂದೇ ಅಲ್ಲ. ಸಾಮಾನ್ಯವಾಗಿ
ಕೆಲವೊಂದ್ ಜನ ಏನ್ ಹೇಳ್ತಾರೆ, ಪರಮ ಸತ್ಯ ಪರಮ ತತ್ವ ಒಂದೇ ಇದೆ, ಅಲ್ಲಿ ನಾವು ಆ ತತ್ವವನ್ನು ಮರೆತು ಬಿಡ್ತೇವಿ, ಅಲ್ಲಿ ಎಲ್ಲ ಭೇದ ಬಂದ್ಬಿಡುತ್ತೆ ಅಂತ. ಆ ಹೇಗೆ ಸರ್ಪ ರಜ್ಜು ನ್ಯಾಯ ಅಂತ ಹೇಳ್ತಾರೆ. ಒಂದು ಹಗ್ಗ ಇರುತ್ತೆ, ಹಗ್ಗ ಕತ್ಲಿಯಲ್ಲಿ ಒಂದೇ ಸರ್ತಿ ಹಾವಿನ ತರ ಕಾಣುತ್ತೆ, ಭಯ ಬಂದ್ಬಿಡುತ್ತೆ. ಆದ್ರೆ ಬೆಳಕು ಬಂದ್ಮೇಲೆ ಅಲ್ಲೇ ಗೊತ್ತಾಗಿರುತ್ತೆ ಅದು ಹಗ್ಗಾನೆ ಅಂತ. ಅಂದ್ರೆ ಹಗ್ಗದ ಮೇಲೆ ಹಾವ ಆರೋಪ ಆಗಿದೆ ಅಂತ. ಆ ತರ ಈ ಭೌತಿಕ ಪ್ರಪಂಚದಲ್ಲಿ ವೈವಿಧ್ಯತೆ ಆರೋಪ ಆಗಿದೆ ಅಂತ ಅವ್ರದ್ದು ಕಲ್ಪನೆ. ಆದ್ರೆ ಪರಮ ಸತ್ಯದಲ್ಲೂ ಕೂಡ ವೈವಿಧ್ಯತೆ ಇದೆ, ಪರಮ ಸತ್ಯ ಎಲ್ಲ ಒಂದೇ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಪರಮ ಸತ್ಯವನ್ನು ಮೂರು ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 3 ಥರದ ಜನ 3 ರೂಪದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಒಂದು ಬ್ರಹ್ಮ, ಇನ್ನೊಂದು ಪರಮಾತ್ಮ, ಒಂದು ಭಗವಾನ್ ಅಂತ. ಬ್ರಹ್ಮ ಸ್ತರದಲ್ಲಿರುವಂತ ಜನರು ಯಾವ ತರ ಇರ್ತಾರೆ, ಅವರಿಗೆ ಭಗವಂತ ಪರಮ ಸತ್ಯ ಅಂತ ಗೊತ್ತು ಅಷ್ಟೇ, ಅದಕ್ಕಿಂತ ಜಾಸ್ತಿ ಜ್ಞಾನ ಗೊತ್ತಿಲ್ಲ. ಇದು ಪರಬ್ರಹ್ಮ ಅಂದ್ರೆ ಪರಮ ಸತ್ಯ ಅಷ್ಟೇ. ಅದರಲ್ಲಿ ನಮ್ ತರ ಇರುವಂತ ದೋಷಗಳಿರಲ್ಲ ಅನ್ನೋ ಕಾರಣಕ್ಕೆ ಅವ್ರೇನ್ ಕಲ್ಪನೆ ಮಾಡ್ತಾರೆ, ಇದು ನಿರಾಕಾರಿ, ಇದಕ್ಕೆ ರೂಪ ಇಲ್ಲ. ಯಾಕಂದ್ರೆ ನಮ್ಗೆ ಒಂದು ರೂಪ ಇದೆ, ಆ ರೂಪದಲ್ಲಿ ಎಷ್ಟು ದೋಷಗಳಿದೆ, ವಯಸ್ಸಾಗುತ್ತೆ, ರೋಗ ಆಗುತ್ತೆ, ಇವತ್ತು ಚೆನ್ನಾಗಿರ್ತೇವೆ, ನಾಳೆ ಚೆನ್ನಾಗಿರಲ್ಲ. ಆಮೇಲೆ ನಮ್ದೊಂದು ವ್ಯಕ್ತಿತ್ವ ಇರುತ್ತೆ, ನಮಗೆ ಕೆಲವೊಂದು ಇಷ್ಟ ಇರಲ್ಲ, ಕೆಲವೊಂದು ಹಣ್ಣುಗಳು ಇಷ್ಟ, ಕೆಲವೊಂದು ತರಕಾರಿಗಳು ಇಷ್ಟ, ಕೆಲವೊಂದು ಹಣ್ಣು ತರಕಾರಿ ಇಷ್ಟ ಇರಲ್ಲ. ಈ ತರ ನಮ್ಮಲ್ಲಿ ಬಹಳಷ್ಟು ದೋಷಗಳಿದಾವೆ. ಪರಮ ಸತ್ಯದಲ್ಲಿ ಈ ತರ ಯಾವ್ದು ಇರೋದೇ ಇಲ್ಲ, ಭೋಗ ತ್ಯಾಗ ಅನ್ನೋದಿರಲ್ಲ, ಇಷ್ಟ ಇರೋದು, ಇಷ್ಟ ಇರದೇ ಇರೋದು ಯಾವ್ದು ಇಲ್ಲ. ಅದಕ್ಕೆ ಇವು ಯಾವ್ದಕ್ಕೂ ಆಕಾರ ರೂಪನೇ ಇಲ್ಲ, ವ್ಯಕ್ತಿತ್ವ ಇಲ್ಲ ಅಂತ ಕೆಲವೊಬ್ರು ಕಲ್ಪನೆ ಮಾಡ್ತಾರೆ. ಅದಕ್ಕೆ ಅವರು ಬ್ರಹ್ಮಸ್ತರದಲ್ಲಿ, ಅಂದ್ರೆ ಅವರು ಪರಮ ಸತ್ಯ ಅಂತ ಅಷ್ಟೇ ತಿಳ್ಕೊಳ್ತಾರೆ. ಈಗ ಈ ಪರಮ ಸತ್ಯ ಆಗಿರುವಂತವರು ಸರ್ವವ್ಯಾಪಿ ಹೇಗಿರ್ಲಿಕ್ಕೆ ಸಾಧ್ಯ? ಯೋಗಿಗಳೇನ್ ಅನ್ಕೊಳ್ತಾರೆ, ಈ ಪರಮ ಸತ್ಯ ಸರ್ವವ್ಯಾಪಿ ಇದ್ದಾರೆ, ಸರ್ವವ್ಯಾಪಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ಅವರು ಪ್ರತಿಯೊಂದು ಹೃದಯದಲ್ಲಿ ಪರಮಾತ್ಮ ರೂಪದಲ್ಲಿ ಇರ್ತಾರೆ, ಪ್ರತಿಯೊಂದು ಅಣುವಲ್ಲಿ ಕೂಡ ಪರಮಾತ್ಮ ರೂಪದಲ್ಲಿ ಇರ್ತಾರೆ ಅಂತ ಯೋಗಿಗಳು ಅರ್ಥ ಮಾಡ್ಕೊಳ್ತಾರೆ. ಅಂತ ಯೋಗಿಗಳು ಆ ಪರಮಾತ್ಮನ ರೂಪದಲ್ಲಿ ಧ್ಯಾನ ಮಾಡ್ತಾರೆ. ಅವ್ರು ಯೋಗದ ಉದ್ದೇಶ, ನಾವು ಮೊನ್ನೆ 6ನೇ ಅಧ್ಯಾಯ ಓದ್ತಾ ಇದ್ವಿ. ಆ 6ನೇ ಅಧ್ಯಾಯದ ಸಾರಾಂಶ, ಕೊನೆಗೆ ಯಾರು ಧ್ಯಾನ ಆಗ್ಬೇಕು, ಚತುರ್ಭುಜ ವಿಷ್ಣು ರೂಪ ಧ್ಯಾನ ಆಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಆ ವಿಷ್ಣು ಅಂದ್ರೆ ಅವನು ಈ ಪರಮಾತ್ಮ, ಆ ಪರಮಾತ್ಮ ರೂಪದಲ್ಲಿ ಇರ್ತಾರೆ, ಅವರ ಧ್ಯಾನ ಆಗ್ಬೇಕು ಅಂತ ಆ ತರ ಯೋಗಿಗಳು ಆ ತರ ಮಾಡ್ತಾರೆ. ಇನ್ನ ಭಕ್ತರದು ವಿಚಾರ ಏನಂದ್ರೆ, ಭಕ್ತರು ಭಗವಾನ್ ಈ 2 ದ್ವಿಭುಜ ರೂಪ, ಸಚ್ಚಿದ ಆನಂದ ರೂಪ, ಅವರು ಆನಂದದಲ್ಲಿ ತಮ್ಮ ಸ್ನೇಹಿತರ ಜೊತೆಗೆ, ತಮ್ಮ ಸಹೋದರ ಜೊತೆಗೆ, ತಮ್ಮ ಪರಿವಾರದ ಜನರ ಜೊತೆಗೆ ಲೀಲೆ ಮಾಡ್ತಾ ಇರ್ತಾರೆ. ಆ ಭಗವಂತನ ರೂಪ ಏನಿದೆ ಅದು ಭಗವಾನ್ ಅಂತ. ಅದು ಭಕ್ತರು ಆ ರೂಪದಲ್ಲಿ ಭಗವಂತನನ್ನ ಆರಾಧಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ 3 ಥರದ ಸ್ತರ. ಈಗ ಉಪನಿಷತ್ಗಳಲ್ಲಿ ಭಗವಾನ್ ಪರಮ ಸತ್ಯದ ಬಗ್ಗೆ ಪ್ರತಿಪಾದನೆ ಏನಿದೆ, ಎಲ್ಲ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅಂದ್ರೆ ಅವರು ನಮ್ಮ ಧ್ವನಿ, ನಮ್ಮ ಮಾತು, ನಮ್ಮ ನಡವಳಿಕೆಯಿಂದ ಪೂರ್ತಿ ದೂರ ಆಗಿದ್ದಾರೆ. ನಮ್ಮ ಧ್ವನಿ ಅವ್ರಿಗೇನ್ ಸಂಬಂಧ ಇಲ್ಲ, ಅಥವಾ ಅವ್ರ ಧ್ವನಿ ನಮ್ಗೇನ್ ಸಂಬಂಧ ಇಲ್ಲ. ನಮ್ಮ ಧ್ವನಿ ಅವ್ರದ್ದು ಇದೆಲ್ಲಾ ತರ ಮೀರಿ, ನಮ್ಮ ಪ್ರಪಂಚದ ಮೀರಿನೇ ಇದ್ದಾರೆ ಇವರು ಅಂತ ಹೇಳ್ತಾರೆ. ನಾಯಂ ಆತ್ಮ ಪ್ರವಚನೇ ನ ಲಭ್ಯತೆ ಅಂತ ಕಠೋಪನಿಷತ್ ಹೇಳ್ತಾರೆ. ಅಂದ್ರೆ ಇದು ಯಾರ ಮಾತು ಕೇಳಿ, ಯಾರು ವಿಷಯವನ್ನು ಯಾರ ಕಡೆಯಿಂದ ಅಡ್ರೆಸ್ ತಿಳ್ಕೊಂಡು ಗೊತ್ತಾಗಲ್ಲ. ಈಗ ಪೋಸ್ಟ್ ಮ್ಯಾನ್ಗಳು ಬಂದ್ರು, ಇವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅಂತ 4 ಮನೆ ಕೇಳಿ ಕೊನೆಗೆ ಒಂದ್ ಮನೆಗೆ ಮುಟ್ತಾರೆ. ಇವತ್ತು ನಾವು ಗೂಗಲ್ ಮ್ಯಾಪ್ ಸಹಾಯತೆಯಲ್ಲಿ ಒಂದ್ ಕಡೆ ಮುಟ್ತೇವೆ. ಆದ್ರೆ ಈ ಯಾರಿಗೆ ಕೇಳಿ ನಾವು ಭಗವಂತನ ಅಡ್ರೆಸ್ ಮುಟ್ಲಿಕ್ಕೆ ಆಗಲ್ಲ, ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕಿ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ತರ ಉಪನಿಷತ್ಗಳಲ್ಲಿ ಇದೆಲ್ಲಾ ತರ ಮೀರಿದೆ. ಇನ್ನೊಂದು ಅಣೋರಣೀಯಾಂ ಮಹತೋರ್ ಮಹೀಯಾನ್ ಅಂತ, ಅಂದ್ರೆ ಎಲ್ಲಕ್ಕಿಂತ ಚಿಕ್ಕದು ಪರಮ ಸತ್ಯ, ಎಲ್ಲಕ್ಕಿಂತ ದೊಡ್ಡದು ಪರಮ ಸತ್ಯ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಭಾರ ಕಡಿಮೆ ಇರುವಂತದ್ದು, ಎಲ್ಲಕ್ಕಿಂತ ಭಾರ ಜಾಸ್ತಿ ಇರುವಂತದ್ದು ಹೇಳ್ತಾರೆ ಪರಮ ಸತ್ಯದ ಬಗ್ಗೆ. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಯದ್ ದೂರೇ ಯತ್ ತದ್ವಂತ್ ಕಿತ್ತಿಕೆ, ಎಲ್ಲಕ್ಕಿಂತ ದೂರ ಆದ್ರೂ ಕೂಡ ಎಲ್ಲಕ್ಕಿಂತ ಹತ್ರ ಇದ್ದಾರೆ ಅಂತ ಈಶೋಪನಿಷತ್ತಲ್ಲಿ ಹೇಳ್ತಾರೆ. ಮತ್ತೆ ಎಲ್ಲಕ್ಕಿಂತ ವೇಗವಾಗಿ ಹೋದ್ರೂ ಕೂಡ ಒಂದೇ ಕಡೆ ನಿಂತ್ಕೊಳ್ತಾರೆ.
ಒಂದೇ ಕಡೆ ನಿಂತ್ಕೊಳ್ತಾರೆ, ಆದ್ರೆ ಅವ್ರು ಹಿಡಿದೇ ಇರುವಷ್ಟು ವೇಗದಿಂದ ಹೋಗ್ತಾ ಇರ್ತಾರೆ. ಅಲ್ಲೇ ನಿಂತ್ಕೊಂಡ್ರು ನೀವು ಹಿಡಿಲಿಕ್ಕಾಗಲ್ಲ, ಅಷ್ಟು ವೇಗದಿಂದ ಅವರು ಚಲನೆ ಮಾಡ್ತಾ ಇರ್ತಾರೆ ಅಂತ. ಈ ತರ ವಾಕ್ಯಗಳು ಉಪನಿಷತ್ಗಳಲ್ಲಿದೆ. ಹೇಳೋ ತಾತ್ಪರ್ಯ ಏನು, ಉಪನಿಷತ್ಗಳು ಯಾಕೆ ಈ ತರ ವಾಕ್ಯಗಳನ್ನ ಕೊಟ್ಟಿದ್ದಾರೆ, ನೀವು ಪರಮ ಸತ್ಯ ಲೌಕಿಕ ಅಂತ ಅನ್ಕೊಳ್ಬೇಡಿ, ಪರಮ ಸತ್ಯ ಈ ಜಗತ್ತಿನ ಜಡ ವಸ್ತುಗಳಿಂದ ಮಾಡಿದ್ದಂತ ಅನ್ಕೊಳ್ಬೇಡಿ, ಇದು ಎಲ್ಲಾದ್ರಿಂದ ಮೀರಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಉಪನಿಷತ್ಗಳಲ್ಲಿ ಆತರ ಹೇಳ್ತಾರೆ. ಈಗ ಜನರು ವ್ಯಾಕರಣವನ್ನು ಕಲಿತು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಕೊನೆಗೆ ಉಪನಿಷದವನ್ನು ಅಧ್ಯಯನ ಮಾಡ್ತಾರೆ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ ಸಸ್ಯ ಉಪಕಾರಿಣಿ ಇತಿಹಾಸ ಪುರಾಣಾನಿ ಅಂತ ಹೇಳ್ತಾರೆ. ಅಂದ್ರೆ ಅವರು ವೇದಾಂತ ಅಂದ್ರೆ ಉಪನಿಷತ್ ಪ್ರಮಾಣ ಅಂತ ಹೇಳ್ತಾರೆ. ಉಪನಿಷತ್ಗಳಲ್ಲಿ ಈ ತರ ಪರಮ ಸತ್ಯದ ಬಗ್ಗೆ ಹೇಳಿದ್ದಾರೆ. ಈಗ ಇದನ್ನೆಲ್ಲ ಕೇಳಿ ಏನಾಗುತ್ತೆ, ಸಾಮಾನ್ಯವಾಗಿ ಜನ ಇದನ್ನೆಲ್ಲ ಕೇಳಿ ಅವರು ಏನ್ ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ, ಓ ಇಷ್ಟೆಲ್ಲಾ ವಿಚಿತ್ರ ಗುಣಗಳು ಇವರಲ್ಲಿ ಪರಮ ಸತ್ಯದಲ್ಲಿದೆ, ಹಾಗಿದ್ರೆ ಅವರು ನಿರಾಕಾರಿಗಳು ಅಂತ. ಅದು ಒಂದು ಅದ್ಭುತ ಅಚಿಂತ್ಯ ಗುಣ. ಪರಮ ಸತ್ಯದಲ್ಲಿ ಏನ್ ಅಚಿಂತ್ಯ ಗುಣ, ಇಷ್ಟೆಲ್ಲಾ ವಿಪರೀತ ಗುಣಗಳನ್ನ ಇಟ್ಕೊಂಡ್ರು, ಇಷ್ಟೆಲ್ಲಾ ವಿಚಿತ್ರ ಗುಣಗಳನ್ನ ಇಟ್ಕೊಂಡ್ರು ಕೂಡ ಅವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅದು ವಿಶೇಷ. ಅವರಲ್ಲಿ ಯಾವ್ದು ಲೌಕಿಕ ಆಸೆಗಳಿರಲ್ಲ, ಎಲ್ಲಕ್ಕಿಂತ ವೇಗವಾಗಿ ಹೋಗ್ತಾರೆ. ನಮ್ಮ ಮಾತುಗಳಿಂದ, ನಮ್ಮ ಇದರಿಂದ ಕಲ್ಪನೆಗಳಿಂದ ನಾವು ಅವ್ರಿಗೆ ಗೋಚರ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟೆಲ್ಲ ಆಗಿ ಎಲ್ಲಕ್ಕಿಂತ ಮೀರಿದ್ರು ಕೂಡ ಅವರು ಒಬ್ಬ ವ್ಯಕ್ತಿಗಳು. ಅದಕ್ಕೆ ಒಂದು ವಿಶೇಷ ಗುಣ ಪರಮ ಸತ್ಯದಲ್ಲಿ ಭಗವಂತನಲ್ಲಿ ಏನಂದ್ರೆ, ವಿಪರೀತ ಗುಣಗಳು ಒಂದರಲ್ಲೇ ಇದ್ದಾವೆ, ಅದು ನಮ್ಮಲ್ಲೇ ಸಾಧ್ಯ ಇಲ್ಲ. ಅದೇ ನಮ್ಮಲ್ಲಿ ಭಗವಂತನಲ್ಲಿ ವ್ಯತ್ಯಾಸ. ಈಗ ಎಲ್ಲಕ್ಕಿಂತ ತೂಕ ಜಾಸ್ತಿ ಇದೆ, ಅದೇ ಸಮಯದಲ್ಲಿ ಎಲ್ಲಕ್ಕಿಂತ ಕಡಿಮೆ ತೂಕ ಇದೆ. ಇದು ವಿಪರೀತ ಗುಣ. ಇವು ಎರಡು ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅವು ಎರಡು ಒಂದ್ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಮ ಸತ್ಯದಲ್ಲಿ ಎರಡು ಒಂದ್ ಕಡೆ ಇರ್ಲಿಕ್ಕೆ ಸಾಧ್ಯ. ಒಂದೇ ಕಡೆ ನಿಲ್ತಾರೆ, ಆದ್ರೆ ಎಲ್ಲಕ್ಕಿಂತ ವೇಗವಾಗಿ ಹೋಗ್ತಾರೆ. ಇವು ಎರಡೂ ಗುಣಗಳು ಪರಮ ಸತ್ಯದಲ್ಲಿ ಒಂದೇ ಸರಿ ಇರ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವರಿಗೆ ಪರಮ ಸತ್ಯ ಪರಬ್ರಹ್ಮ ಅಂತಂತಾರೆ. ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ, ಬ್ರಹ್ಮದೇವರಿಗೂ ಅರ್ಥ ಆಗಲ್ಲ. ಈ ಸೃಷ್ಟಿಕರ್ತ ಬ್ರಹ್ಮದೇವರು ಏನಿದ್ದಾರೆ, ಅವ್ರು ಕೂಡ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡ್ತಾ ಇದ್ದೇನೆ ಇವಾಗ ಅಂತ. ಅವ್ರಿಗೂ ಕೂಡ ಅರ್ಥ ಆಗಲ್ಲ ಈ ಪರಮ ಸತ್ಯದ ಬಗ್ಗೆ. ಅಂತ ಪರಮ ಸತ್ಯ ಮೊದಲು ಕೆಲವೊಂದು ಆರಂಭಿಕ ಸ್ತರದ ತತ್ವಜ್ಞಾನಿಗಳಿಗೆ ಬ್ರಹ್ಮ ಅನ್ನುವಂತ ರೂಪದಲ್ಲಿ ಗೋಚರ ಆಗ್ತಾರೆ. ಬ್ರಹ್ಮ ಅಂದ್ರೆ ಏನು, ಅದಕ್ಕೆ ಆಕಾರ ಇರಲ್ಲ, ಅದಕ್ಕೆ ರೂಪ ಇರಲ್ಲ, ಅದು ಬರೀ ಒಂದು ಬೆಳಕಿನ ಕಿರಣ ಇರುತ್ತೆ. ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ ಭಗವಂತನ ಶರೀರದಿಂದ ಉತ್ಪನ್ನವಾಗಿರುವಂತ ಬೆಳಕಿನ ಕಿರಣ. ಭಗವಂತ ಯಾವಾಗ ಬೃಂದಾವನದಲ್ಲಿ ಲೀಲೆ ಮಾಡ್ತಾ ಇದ್ದ, ಕತ್ಲಲ್ಲಿ ಹೋದಾಗ ಆ ಕತ್ಲಲ್ಲಿರುವಂತ ಕೋಣೆ ಎಲ್ಲ ಬೆಳಕಾಗ್ಬಿಡ್ತಿತ್ತು. ಯಾಕಂದ್ರೆ ಅವನ ಶರೀರದಿಂದ ಬರ್ದಿರುವಂತ ಕಿರಣಗಳು ಆತರ ಇರ್ತಾ ಇದ್ವು. ಅದೇ ಶರೀರದಿಂದ ಬಂದಿರುವಂತ ಕಿರಣಗಳು ಏನು ಬ್ರಹ್ಮಜ್ಯೋತಿ ರೂಪದಲ್ಲಿದ್ದಾವೆ, ಆ ಬ್ರಹ್ಮಜ್ಯೋತಿಯಿಂದ ಬೆಳಕು ಸೂರ್ಯನಿಗೆ ಬರ್ತಾ ಇದೆ. ಆ ಸೂರ್ಯ ಒಬ್ಬನೇ ಇಡೀ ಬ್ರಹ್ಮಾಂಡವನ್ನು ಬೆಳಕು ಕೊಡ್ತಾ ಇದ್ದಾನೆ. ಅದಕ್ಕೆ ದೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಿಸಿದಾಸನ ಸನ್ನಿವಿಷ್ಟ ಕೇಯೋರ್ವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರ್ಮಕು ಧೃತಶಂಕ ಚಕ್ರ. ಈ ಸೌರ ಮಂಡಲದಲ್ಲಿ ಮಧ್ಯದಲ್ಲಿ ಪರಮಾತ್ಮ ಭಗವಂತ ಪರಮಾತ್ಮ ರೂಪದಲ್ಲಿದ್ದಾನೆ, ನಾರಾಯಣನ ರೂಪದಲ್ಲಿ ಅವನಿದ್ದಾನೆ, ಸೂರ್ಯನಾರಾಯಣ ಅನ್ನೋ ರೂಪದಲ್ಲಿ ಇದ್ದಾನೆ. ಆ ರೂಪವನ್ನು ಧ್ಯಾನ ಮಾಡ್ತಾರೆ. ಆ ಸೂರ್ಯನಾರಾಯಣ ಏನ್ ರೂಪದಲ್ಲಿದ್ದಾನೆ, ಆ ಸೂರ್ಯನಿಗೆ ಬರ್ತಿರುವಂತ ಬೆಳಕು ಈ ಬ್ರಹ್ಮಜ್ಯೋತಿಯಿಂದ ಬರ್ತಾ ಇದೆ. ಪರಬ್ರಹ್ಮನ ಶರೀರದ್ದು ಏನು ಬೆಳಕಿದೆ, ಆ ಬೆಳಕದಿಂದ ಬರ್ತಾ ಇದೆ ಅದು. ಅದಕ್ಕೆ ಈ ಬ್ರಹ್ಮ ಸ್ತರದಲ್ಲಿ ಏನಿದ್ದಾರೆ ಅಂತ ಜನರಿಗೆ ಭಗವಂತನ ಜೊತೆಗೆ ಸಂಬಂಧ, ಭಗವಂತನ ಜೊತೆಗೆ ಲೀಲೆಗಳು ಅದೆಲ್ಲದ್ರ ಬಗ್ಗೆ ಏನೂ ಅರಿವಿಲ್ಲ. ಒಟ್ನಲ್ಲಿ ಮುಕ್ತಿ ಸಿಕ್ಬಿಡ್ಬೇಕು, ಪರಮ ಸತ್ಯ ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ಅದಕ್ಕೆ ಅವ್ರದೇನ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಸ್ತರ ಏನಂದ್ರೆ ಅವ್ರಿಗೆ ಈ ಪರಮಾತ್ಮನಲ್ಲಿ ಲೀನ ಆಗ್ಬಿಡೋದು, ಪರಮ ಸತ್ಯದಲ್ಲಿ ಲೀನ ಆಗ್ಬಿಡೋದು. ಆವಾಗ ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಅಲ್ಲಿ ನಿತ್ಯ ಅವರು ಏನು ಸತ್ಯ ರೂಪದಲ್ಲಿ ಇರ್ತೀವಿ ಅಂತ. ಅದು ಒಂದು ಅವ್ರದ್ದು ಸ್ತರ ತಿಳ್ಕೊಳ್ದು. ಈಗ ಮುಂದಿನ ಸ್ತರ ಏನಿದೆ, ಅದಕ್ಕಿಂತ ಮುಂದಿನಂದ್ರೆ ಯೋಗಿಗಳದು. ಯೋಗಿಗಳು ಏನ್ ಮಾಡ್ತಾರೆ, ಬರೀ ಶಾಸ್ತ್ರ ಅಧ್ಯಯನ ಮಾಡಲ್ಲ, ಶಾಸ್ತ್ರ ಅಧ್ಯಯನ ಮಾಡಿ ಪರಮಾತ್ಮನ ಮೇಲೆ ಧ್ಯಾನ ಕೂಡ ಮಾಡ್ತಾರೆ. ಹೇಗೆ ಪರಮಾತ್ಮ ಸರ್ವವ್ಯಾಪಿಯಾಗಿ ಪ್ರಪಂಚವನ್ನು ನಡೆಸ್ತಾ ಇದ್ದಾನೆ ಅಂತ ಧ್ಯಾನ ಮಾಡಿ ಮನಸ್ಸನ್ನ ನಿಯಂತ್ರಣೆ ಮಾಡಿ ಆ ಹೃದಯದಲ್ಲಿ ಪರಮಾತ್ಮನ್ ಧ್ಯಾನ ಮಾಡ್ತಾರೆ. ಆ ಸ್ತರದಲ್ಲಿರುವಂತವ್ರು ಯೋಗಿಗಳು.
ಅವರು ಒಂದು ಉನ್ನತ ಸ್ತರ. ಯಾಕಂದ್ರೆ ಅವರಿಗೆ ಕನಿಷ್ಠವಾಗಿ ಆ ಪರಮಾತ್ಮ ರೂಪದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಇದ್ದು ಗೋಚರ ಇದ್ದು ಅವರು ನಡೆಸ್ತಾ ಇದ್ದಾರೆ ಅನ್ನುವಂತ ಅರಿವು ಅವ್ರಿಗಿದೆ. ಈಗ ಮುಂದಿನ ಸ್ತರದಲ್ಲಿ ಭಗವಾನ್ ರೂಪದಲ್ಲಿ ಅವ್ರು ದ್ವಿಭುಜ ರೂಪದಲ್ಲಿ ನೋಡ್ತಾ ಇರ್ತಾರೆ. ಅಂದ್ರೆ ಭಗವಂತ ಪರಮ ಸತ್ಯ, ಅವರು ಚೇತನ ಯುಕ್ತವಾದವರು. ಆಮೇಲೆ ಆನಂದದಲ್ಲೂ ಕೂಡ ಇರ್ತಾರೆ. ಆನಂದದಲ್ಲಿ ಹೇಗಿರ್ತಾರೆ, ಅವರು ತಮ್ಮ ಸಂಬಂಧಿಕರ ಜೊತೆಗೆ ಲೀಲೆಯನ್ನು ಮಾಡ್ತಾ ಇರ್ತಾರೆ. ಆ ಲೀಲೆಯಲ್ಲಿ ಅವ್ರಿಗೆ ಆನಂದ ಬರುತ್ತೆ. ಸೃಷ್ಟಿ ಮಾಡಿದ್ರು ಕೂಡ ಅದರಲ್ಲಿ ಅವ್ರಿಗೆ ಆನಂದ ಇರುತ್ತೆ. ಆತರ ಭಗವಾನ್ ಅವರಲ್ಲಿ ಎಲ್ಲಾ ರೀತಿಯಿಂದ ಆನಂದ ಇರುತ್ತೆ. ಅವ್ರ ಜೊತೆಗೆ ನಾವು ಸೇವೆ ಸಂಬಂಧವನ್ನು ಇಟ್ಕೋಬೇಕು ಹೊರತು ಅವರಲ್ಲಿ ನಾವು ಲೀನ್ ಆಗಕ್ಕಾಗಲ್ಲ ಅನ್ನುವಂತ ಸ್ತರ ಇದು. ಅದನ್ನ ಅರಿವು ಯಾರಿಗಾಗುತ್ತೆ, ಭಕ್ತರಿಗೆ ಅರಿವಾಗುತ್ತೆ. ಅದಕ್ಕೆ ಭಕ್ತರಿಗೆ ಈ ಭಗವಾನ್ ರೂಪದ ಬಗ್ಗೆ ಅರಿವಾಗುತ್ತೆ. ಆದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ, ತತ್ವಜ್ಞಾನಿಗಳು 3 ರೀತಿಯಿಂದ ಪರಮ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ. ಕೆಲವೊಂದ್ ಜನ ಬ್ರಹ್ಮ, ಕೆಲವೊಂದ್ ಜನ ಪರಮಾತ್ಮ, ಕೆಲವೊಂದ್ ಜನ ಭಗವಾನ್ ಅಂತ. ಅದ್ರ ತಾತ್ಪರ್ಯದಲ್ಲಿ ಪ್ರಭುಪಾದರು ಏನ್ ಬರೀತಾರೆ ಅಂದ್ರೆ, ಪ್ರತಿಯೊಬ್ಬರು ತಮ್ಮದೇ ವಿಚಾರ ಸರಿ ಅಂತ ತರ್ಕ ಮಾಡ್ತಾ ಇರ್ತಾರೆ. ಬ್ರಹ್ಮವಾದಿಗಳು ಪರಬ್ರಹ್ಮನ ಬಗ್ಗೆ ಏನ್ ಜ್ಞಾನ ಇದೆ ಅದು ಅಷ್ಟೇ ಸತ್ಯ ಅಂತ ಮಾಡ್ತಾರೆ. ಪರಮಾತ್ಮವಾದಿಗಳು ಪರಮಾತ್ಮ ಜ್ಞಾನ ಸತ್ಯ ಅಂತ ಮಾಡ್ತಾರೆ. ಆಮೇಲೆ ಭಗವಾನ್ ವಿಚಾರ ಸತ್ಯ ಅಂತ ಮಾಡ್ತಾರೆ. ಆದ್ರೆ ಪ್ರಭುಪಾದ ಏನ್ ಬರೀತಾರೆ, ಈ 3 ಜನರದ್ದು ಅರಿವು ಪರಿಪೂರ್ಣವಾಗಿಲ್ಲ, ಅಪೂರ್ಣ. 3 ಜನರ ಜ್ಞಾನ ಅಪೂರ್ಣ ಅಂತ ಇಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಬರೀತಾರೆ. ಅದೇಂಗ್ ಬರೀತಾರೆ, ಯಾಕಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಈ 3 ಗುಣಗಳು ಸೇರಿಸಿ ಪರಬ್ರಹ್ಮ ಆಗ್ತಾರೆ, ಪರಂ ಸತ್ಯ ಆಗ್ತಾರೆ. ಹೊರತು ಈ 3 ಭಿನ್ನವಾಗಿರಲ್ಲ. ಈ 3 ಸೇರಿಸಿ ಒಬ್ಬರಲ್ಲೇ ಇದೆ. ಇದು ಅವರು ಒಂದೇ ಕಡೆ ವೃಂದಾವನದಲ್ಲಿದ್ದು ಲೀಲೆ ಮಾಡ್ತಾ ಇದ್ರೂ ಸಹ ಸರ್ವವ್ಯಾಪಿಯಾಗಿದ್ದಾರೆ ಅವರು. ಅವರಲ್ಲಿ ಆ ಅಚಿಂತ್ಯ ಶಕ್ತಿ ಇದೆ, ಸರ್ವವ್ಯಾಪಿತ್ವ ಅನ್ನುವಂತ ಅಚಿಂತ್ಯ ಶಕ್ತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಒಂದನೇ ಅದಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ 3 ರೂಪಗಳ ಧ್ಯಾನ ಒಂದೇ ಸರಿ ಕ್ಷಮಿಸಿ, ತಪ್ಪಿ ಮ್ಯೂಟ್ ಆಗ್ಬಿಟ್ಟಿತ್ತು. ನಿಜವಾದ ಲಕ್ಷ್ಯ ಅಂದ್ರೆ ಈ 3 ರೂಪಗಳ ಬಗ್ಗೆ ಒಂದೇ ಸರಿ ಧ್ಯಾನ ಮಾಡ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಕೆಲವೊಂದು ಶಬ್ದಗಳನ್ನ ಪ್ರಭುಪಾದರು ಬಳಸಿದ್ದಾರೆ. ಸಾಧ್ಯ ಸಾಧನ ಅಂತ ಒಂದು ಕಡೆ ಹೇಳಿದ್ದಾರೆ. ಸಾಧನ ಅಂದ್ರೆ ಏನು, ಪರಮ ಸತ್ಯ ಏನಿದೆ ಅವರು ಸಾಧ್ಯ. ಅದೇ ಇವಾಗ ಕೇಳಿಸ್ತಾ ಇದೆ ಎಲ್ಲರಿಗೂ ನನ್ನ ಧ್ವನಿ? ಕೇಳಿಸ್ತಾ ಇದೆಯಲ್ಲ? ಸರಿ, ಇಲ್ಲೇನೋ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ನಿಮಿಷ. ನಾವು ಆರಂಭದಲ್ಲಿ ಚರ್ಚೆ ಮಾಡಿದ್ವಿ ಏನಂತೆ, ತತ್ವ ಅಂದ್ರೆ ಏನು ಅಂತ. ತತ್ವ ಅಂದ್ರೆ ಪರಮ ಸತ್ಯ. ಆ ಪರಮ ಸತ್ಯ ಏನಿದೆ ಅದು ಸಾಧ್ಯ ವಸ್ತು. ನಮ್ಮೆಲ್ಲರಿಗೆ ಅದು ಪರಮ ಸತ್ಯ ಪ್ರಾಪ್ತ ಆಗ್ಬೇಕು ಅನ್ನುವಂಥದ್ದೊಂದು ಅಭಿಲಾಷೆ ಇದೆ. ಆದ್ರೆ ಸಾಧನ ಕೂಡ ಪರಮ ಸತ್ಯನೇ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಸಾಧನ ಕೂಡ ಪರಮ ಸತ್ಯ ಅಂದ್ರೆ ಏನು, ನಾವು ಭಗವಂತನನ್ನ ಧ್ಯಾನ ಮಾಡಿ ಭಗವಂತನ ನಾಮರೂಪ ಗುಣಗಳ ಧ್ಯಾನ ಮಾಡೋದ್ರಿಂದ ಭಗವಂತನೇ ಪ್ರಾಪ್ತ ಆಗ್ತಾನೆ. ಅದಕ್ಕೆ ಇಲ್ಲಿ ಸಾಧ್ಯ ಸಾಧನ ತತ್ವ ಅಂತ ಹೇಳ್ತಾರೆ. ಸಾಧ್ಯ ಕೂಡ ಒಂದೇ, ಸಾಧನ ಕೂಡ ಒಂದೇ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ತಾತ್ಪರ್ಯದಲ್ಲಿ ಪ್ರಭುಪಾದರು ಏನ್ ಬರೀತಾರೆ, ಇಲ್ಲಿ ಭಾಗವತದಲ್ಲಿ ಪರಬ್ರಹ್ಮನ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಅವರು ಪರಿಪೂರ್ಣರಾಗಿದ್ದಾರೆ. ಪರಿಪೂರ್ಣ ಅಂದ್ರೆ ಏನು, ಅವರಿಗೆ ಹೊರಗಿಂದು ಯಾವುದು ಅವಶ್ಯಕತೆ ಇಲ್ಲ. ಪೂರ್ಣತೆಗೋಸ್ಕರ, ಆನಂದಕ್ಕೋಸ್ಕರ, ಸುಖಕ್ಕೋಸ್ಕರ ಹೊರಗಿಂದ ಯಾವ ಸಹಾಯತೆಯ ಅವಶ್ಯಕತೆ ಇಲ್ಲ. ಅವರು ಭ್ರಮೆಯಿಂದ ಹೊರಗಾಗಿದ್ದಾರೆ. ಈ ಜಗತ್ತಿನಲ್ಲಿ ನಮ್ಗೆ ಆ ತರ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಯಾಕಂದ್ರೆ ಎಲ್ಲರಿಗೂ ಇನ್ನೊಬ್ಬರ ಸಹಾಯತೆ ಬೇಕೇ ಬೇಕು. ಭಗವಂತ ಆ ವ್ಯವಸ್ಥೆ ಇಟ್ಟಿದ್ದಾನೆ. ಈ ಪ್ರತಿಯೊಬ್ಬ ವ್ಯಕ್ತಿಗೆ ಇನ್ನೊಂದು ಸಹಾಯತೆ ಬೇಕು. ಅದಕ್ಕೆ ಎಲ್ಲರೂ ಪರತಂತ್ರ ಆಗಿದ್ದಾರೆ. ಭಗವಂತ ಪರಮ ಸತ್ಯ ಬಿಟ್ಟು ಬೇರೆ ಎಲ್ಲರೂ ಪರತಂತ್ರು. ಪರಮ ಸತ್ಯ ಭಗವಂತ ಏನಿದ್ದಾರೆ ಅವರು ಒಬ್ಬರೇ ಸ್ವಾತಂತ್ರ್ಯ. ಮುಕ್ತಿ ಜೀವಿಗಳಲ್ಲಿ ಲಕ್ಷ್ಮೀ ದೇವಿ ಏನ್ ಬರ್ತಾರೆ, ಅವರು ಪೂರ್ಣ ಮುಕ್ತರು, ಅವರು ಆನಂದ ಹೊಂದಿದ್ದಾರೆ. ಆದ್ರೆ ಅವರಲ್ಲಿ ಒಂದು ದೋಷ ಏನಿದೆ ಅಂದ್ರೆ ಅವರು ಸ್ವಾತಂತ್ರ್ಯವಾಗಿಲ್ಲ. ಸ್ವಾತಂತ್ರೋ ಭಗವಾನ್ ವಿಷ್ಣು.
ಭಗವಾನ್ ವಿಷ್ಣು ಏನಿದ್ದಾರೆ ಅವರು ಒಬ್ಬರು ಸ್ವತಂತ್ರವಾಗಿದ್ದಾರೆ. ಅದಕ್ಕೆ ಪರಮ ಸತ್ಯದಲ್ಲಿ ಈ ತರ ಭೇದ ಇದೆ. ತತ್ವದಲ್ಲಿಯೂ ಕೂಡ ಈ ತರ ಭೇದ ಇದೆ. ವಿಷ್ಣು ತತ್ವ, ಜೀವ ತತ್ವ, ಜಡ ತತ್ವ, ಈ ತರ ಈ ಭೇದಗಳಿದೆ. ಪ್ರತಿಯೊಂದು ತತ್ವದಲ್ಲಿ ಬೇರೆ. ಈಗ ಜಡ ವಸ್ತು, ಜೀವ, ಇವು ಯಾವ ಸ್ವತಂತ್ರವಾಗಿಲ್ಲ, ಪರಮ ಸತ್ಯ ಒಂದೇ ಸ್ವತಂತ್ರ ಅಂತ ಹೇಳ್ತಾರೆ. ಇಲ್ಲಿ ಈ ಜಗತ್ತಿನಲ್ಲಿ ಜ್ಞಾನ ಮತ್ತೆ ಜ್ಞೇಯ, ಜ್ಞಾತೃ ಮತ್ತೆ ಜ್ಞೇಯ ಎರಡು ಬೇರೆ ಬೇರೆ ಇದೆ. ಅಂದ್ರೆ ಈಗ ನನಗೆ ಗೊತ್ತಾಗ್ಬೇಕಂತಿದೆ ಏನಂತೆ ಈ ಒಂದು ವಸ್ತು ಹೇಗೆ ಕೆಲಸ ಮಾಡುತ್ತೆ ಅಂತ. ನಾನು ಜ್ಞಾತೃ. ಆಮೇಲೆ ಜ್ಞೇಯ ವಸ್ತು ಅಂದ್ರೆ ಏನು, ಈ ವಸ್ತು. ಈಗ ಉದಾಹರಣೆಗೆ ಏನಾದ್ರೂ ಲ್ಯಾಪ್ಟಾಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನ್ ತಿಳ್ಕೊಳ್ತಾ ಇದ್ದೀನಿ, ನಾನು ಜ್ಞಾತೃ ಆಗ್ತೀನಿ. ಆಮೇಲೆ ಈ ಲ್ಯಾಪ್ಟಾಪ್ ಜ್ಞೇಯ ಆಗುತ್ತೆ. ಆದ್ರೆ ಇದು ಜಡ ವಸ್ತುಗಳಿಗೆ ಮಾತ್ರ. ಪರಮ ಸತ್ಯದ ದೃಷ್ಟಿಯಲ್ಲಿ ಜ್ಞಾತೃ ಅಂದ್ರೆ ಆತ್ಮ, ಜ್ಞೇಯ ಅಂದ್ರೆ ಪರಮಾತ್ಮ, ಪರಮ ಸತ್ಯ. ಅದಕ್ಕೆ ಅದು ಪೂರ್ತಿ ಚೇತನ ಸ್ತರದಲ್ಲಿದೆ ಹೊರತು ಜಡ ಸ್ತರದಲ್ಲಿ ಇಲ್ಲೇ ಇಲ್ಲ ಅಂತ ಇಲ್ಲೇ ಹೇಳ್ತಾರೆ ತಾತ್ಪರ್ಯ. ಇಲ್ಲಿ ಎಲ್ಲ ಒಂದೇ ಅಂತ ಅನ್ಕೋಬಾರ್ದು. ಒಂದು ವಿಚಾರ ಏನಿದೆ ಅಂದ್ರೆ ಜ್ಞಾತೃ ಜ್ಞೇಯ ಒಂದೇ ಅಂತ ಹೇಳಿದಾಗ ಪರಮ ಸತ್ಯ ಪರಬ್ರಹ್ಮನೇ ಇದೆ ಅದು ಹೊರತು ಬೇರೆ ಇಲ್ಲ ಅಂತ ಅನ್ನುವಂತ ಒಂದು ವಿಚಾರ ಇದೆ. ಅದು ನಿರಾಕಾರವಾದಿಗಳ ವಿಚಾರ ಮಾತ್ರ ಅಲ್ಲ. ಇಲ್ಲೇನ್ ಅರ್ಥ ಮಾಡ್ಕೋಬೇಕಂದ್ರೆ ಜ್ಞಾತ ನಾನೇನಿದ್ದೇನೆ, ಆತ್ಮ ಇದ್ದೇನೆ, ಜ್ಞೇಯ ಏನಿದೆ ಪರಮಾತ್ಮ ಇದೆ. ಆ ದೃಷ್ಟಿಯಿಂದ ಅವರಲ್ಲಿ ಗುಣಾತ್ಮಕ ಸಾಮ್ಯ ಇದೆ. ಎರಡು ಗುಣಗಳು ಒಂದೇ ತರ ಇದೆ, ಎರಡು ಆಧ್ಯಾತ್ಮಿಕವಾಗಿದೆ. ಆಧ್ಯಾತ್ಮಿಕ ಸ್ತರದಲ್ಲಿ ಜ್ಞಾನದ್ದು ವ್ಯಾಪಾರ ಆಗ್ತಾ ಇದೆ ಹೊರತು ಭೌತಿಕ ಸ್ತರದಲ್ಲಿ ಜ್ಞಾನ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶಕ್ತಿ ಮತ್ತೆ ಇನ್ನೊಂದು ಶಕ್ತಿ, ಶಕ್ತಿಮಾನ್. ಶಕ್ತಿಗಳು ಮತ್ತೆ ಏನ್ ಸಂಕೇತ ಕೊಡುತ್ತೆ, ಶಕ್ತಿಮಾಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಸಂಕೇತ ಕೊಡುತ್ತೆ. ಈಗ ಒಬ್ಬ ಇದು ಎಲ್ಲ ಪವರ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆ ಪವರ್ ಹಿಂದೆ ಒಬ್ಬ ವ್ಯಕ್ತಿ ಇರ್ಲೇಬೇಕು. ಆ ವ್ಯಕ್ತಿ ಇಲ್ಲ ಅಂದ್ರೆ ಪವರ್ ಆಗಲ್ಲ. ಈಗ ಒಂದು ಬಿಲ್ಡಿಂಗ್ ನೋಡ್ತೀವಿ, ಆ ಬಿಲ್ಡಿಂಗ್ ಕಟ್ಸೋದ್ರಲ್ಲಿ ಎಷ್ಟು ಶಕ್ತಿ ಹೋಗಿರ್ಬೇಕು, ಎಷ್ಟು ಧನ ಹೋಗಿರ್ಬೇಕು, ಎಷ್ಟೆಲ್ಲ ಪ್ರಯಾಸ ಹೋಗಿರ್ಬೇಕು. ಆದ್ರೆ ಆ ಪ್ರಯಾಸದ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ, ಇಂಜಿನಿಯರ್ ಇದ್ದಾನೆ, ಅವನು ಎಲ್ಲ ಮಾಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದೇ ತರ ಕೆಲವೊಂದ್ ಜನ ಏನ್ ಹೇಳ್ತಾರೆ, ಇದು ಎಲ್ಲ ಪರಮ ಸತ್ಯ ಒಂದು ಶಕ್ತಿ ಅಷ್ಟೇ ಇರ್ಬೇಕು ಅಂತ ಹೇಳ್ತಾರೆ. ಶಕ್ತಿವಾದಿಗಳು ಅಂತಂತಾರೆ ಅವ್ರೇನು ಇದೆಲ್ಲ ಶಕ್ತಿ ಅಂತ. ಆದ್ರೆ ಆ ಶಕ್ತಿ ಹಿಂದೆ ಶಕ್ತಿವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದು ಪರಮ ಸತ್ಯ. ಆದ್ರೆ ಶಕ್ತಿ ಮತ್ತೆ ಶಕ್ತಿಮಾನ್ ಇಬ್ಬರಲ್ಲಿ ಸಾಮ್ಯ ಇದೆ. ಅವರಿಬ್ರು ಬೇರೆ ಅಲ್ಲ, ಅವ್ರದೇ ಶಕ್ತಿ ಅದು. ಆ ತರ ಈ ಪ್ರಪಂಚ ಸೃಷ್ಟಿ ಆಗಿದೆ. ಈ ಪ್ರಪಂಚ ಸೃಷ್ಟಿ ಆಗ್ಲಿಕ್ಕೆ ಎಷ್ಟು ಶಕ್ತಿ ಇರ್ತಿತ್ತು, ಆ ಶಕ್ತಿ ಯಾರ್ದಿದೆ ಅವರೇ ಪರಮಾತ್ಮ, ಅವರೇ ಪರಮ ಸತ್ಯ, ಅವರೇ ಭಗವಾನ್ ಅಂತಂತಾರೆ ಇಲ್ಲಿ. ಅದಕ್ಕೆ ಈ ಮೂರು ರೂಪಗಳು ಒಬ್ರಲ್ಲೇ ಇದೆ. ಶ್ರೀಕೃಷ್ಣನಲ್ಲಿದೆ, ಅದನ್ನ ಮುಂದೆ ಗೊತ್ತಾಗುತ್ತೆ. ಒಬ್ರಲ್ಲಿ ಈ ಮೂರು ರೂಪಗಳಿದೆ. ಅವರು ತತ್ವ, ನಿಜವಾದ ತತ್ವ, ಅವರದು ಬೇರೆ ಬೇರೆ ವಿಭಾಗಗಳಿರ್ತವೆ ಅಂತ ಇಲ್ಲೇ ತೋರಿಸ್ತಾ ಇದ್ದಾರೆ. ಆದ್ರೆ ಭ್ರಮೆಯಲ್ಲಿ ಬಂದು ಜೀವ ಏನ್ ಅನ್ಕೊಳುತ್ತೆ, ಭ್ರಮೆಯಲ್ಲಿ ಬಂದಾಗ ಅವರು ಈ ಜಡ ವಸ್ತುಗ ಅಷ್ಟೇ ಸಂಬಂಧಿಸಿರೋರು ಅಂತ ಅನ್ಕೊಳ್ತಾರೆ. ಈಗ ಎರಡು ಶಕ್ತಿಗಳು ಮತ್ತೆ ಬರುತ್ತೆ. ಒಂದು ಜಡ ಶಕ್ತಿ, ಜಡ ವಸ್ತು, ಚೇತನ ವಸ್ತು ಅಂತ. ಅಂದ್ರೆ ಜಡ ವಸ್ತುವಲ್ಲಿ ಪ್ರಾಣ ಇರಲ್ಲ. ಅದು ಇವತ್ತು ನೀವು ನಿರ್ಜೀವಿ ಅಂತ ಹೇಗೆ ಅಂತೀರಲ್ಲ, ಆ ತರ ನಿರ್ಜೀವಿ. ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ವಸ್ತು ಜಡ ವಸ್ತುನೇ. ಆದ್ರೆ ಈ ವಸ್ತುಗಳಿಗೆ ಚೇತನೆ ಹೇಗ್ ಬರುತ್ತೆ, ಆತ್ಮದ ಸಂಪರ್ಕ ಬಂದ ಮೇಲೆ ಈ ವಸ್ತುಗಳಿಗೆ ಚೇತನ ಬರುತ್ತೆ, ವಸ್ತುಗಳು ನಡೀತಾ ಇರ್ತವೆ. ಈಗ ಒಂದು ಕಲ್ಲಿಟ್ಟಿದ್ದೇವೆ ನಾವು, ಆ ಕಲ್ಲನ್ನ ಯಾರು ಮನುಷ್ಯರ ಆ ಕಡೆ ಬರ್ಲಿಲ್ಲ, ಕೋಟಿಗಟ್ಟಲೆ ವರ್ಷ ಹೋದ್ರು ಆ ಕಲ್ಲು ಅಲ್ಲೇ ಇರುತ್ತೆ ಹೊರತು ಅದು ಸ್ಥಾನಾಂತರ ಆಗಲ್ಲ. ಆದ್ರೆ ನಾನು ಬಂದು ನನಗೆ ಈ ಜಾಗ ಸರಿ ಇಲ್ಲ ಅಂತ ಹೇಳಿ ಎತ್ಕೊಂಡು ಬೇರೆ ಕಡೆ ಹಾಕ್ಬೋದು. ಅದೇ ತರ ನಮ್ಮ ಶರೀರ ಕೂಡ ಜಡ. ನಮ್ಮ ಶರೀರ ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲಿ ತನಕ ಅಲ್ಲಿ ಆತ್ಮ ಬಂದು ನಿವಾಸ ಮಾಡಲ್ಲ, ಅಲ್ಲಿ ತನಕ ಆ ಶರೀರ ಮುಂದೆ ಹೋಗಲ್ಲ. ಯಾವ ಕ್ಷಣ ಆತ್ಮ ಆ ಶರೀರವನ್ನು ತ್ಯಾಗ ಮಾಡುತ್ತೆ, ಅದೇ ಕ್ಷಣ ಆ ಶರೀರ ನೀವು ಏನ್ ಮಾಡಿದ್ರು ಆ ಸ್ಥಾನಾಂತರ ಆಗ್ಲಿಕ್ಕೆ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಸೈಂಟಿಸ್ಟ್ಗಳು ಬಹಳಷ್ಟು ಬೇರೆ ಬೇರೆ ಪ್ರಕಾರದ ಊಹಾತ್ಮಕ ವಿಚಾರಗಳನ್ನ ಇಡ್ತಾ ಇದ್ದಾರೆ. ಏನು, ಒಂದು ದೊಡ್ಡ ಬಿಗ್ ಬ್ಯಾಂಗ್ ಅನ್ನುವಂತ ಒಂದು ವಿಸ್ಫೋಟ ಆಗಿ ಪ್ರಪಂಚ ನಿರ್ಮಾಣ ಆಗಿದೆ. ಆ ವಿಸ್ಫೋಟ ಯಾಕಾಗಿದೆ ಗೊತ್ತಿಲ್ಲ, ಎಲ್ಲಾಗಿದೆ ಗೊತ್ತಿಲ್ಲ. ಅವ್ರೇನ್ ಹೇಳ್ತಾರೆ, ಏನೂ ಇರ್ಲಿಲ್ಲ, ಯಾವ ವಸ್ತುನೂ ಇರ್ಲಿಲ್ಲ, ಸಮಯನೂ ಇರ್ಲಿಲ್ಲ, ಅಂತದ್ ಏನೂ ಇಲ್ದಾಗ ಏನು ಇಲ್ಲದೆ ಇರುವಂತ ವಸ್ತು ವಿಸ್ಫೋಟ ಆಯ್ತು. ಏನು ಇಲ್ಲದೆ ಇರುವಂತದ್ದು ವಿಸ್ಫೋಟ ಆಗಿ
ಎಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದು ಕಟ್ಟುಕತೆಗಳು, ಇದ್ರಲ್ಲಿ ಏನ್ ತರ್ಕ ಇಲ್ಲ. ಆದ್ರೆ ಮಹಾನ್ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಇಂಥ ಕಟ್ಟುಕತೆಗಳನ್ನ ಕೊಟ್ಟು. ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ತರ್ಕ. ಇಲ್ಲಿ ಪರಮ ಶಕ್ತಿ ಮತ್ತೆ ಶಕ್ತಿವಂತ ಇಬ್ರು ಬೇರೆ ಅಲ್ಲ, ಆ ಶಕ್ತಿವಂತ ವ್ಯಕ್ತಿ ಇರೋದ್ರಿಂದ ಎಲ್ಲ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಬಹಳ ತರ್ಕಯುಕ್ತವಾದದ್ದು. ಹೇಗೆ ಒಂದು ಶರೀರದಲ್ಲಿ ಆತ್ಮ ಬಂದ್ರೆ ಪ್ರಾಣ ಬರುತ್ತೆ, ಆ ಶರೀರ ಓಡಾಡಕ್ ಶುರು ಮಾಡುತ್ತೆ, ಆತ್ಮ ಬಿಟ್ಟರೆ ಹೋಗ್ಬಿಡುತ್ತೆ. ಅದೇ ತರ ಈ ಪ್ರಪಂಚ ಪರಮ ಸತ್ಯ ಆಗಿರುವಂತ ಬ್ರಹ್ಮಾಂಡ ಏನಿದೆ, ಈ ಪೂರ್ಣ ಬ್ರಹ್ಮಾಂಡ ಏನಿದೆ, ಆ ಪೂರ್ಣ ಬ್ರಹ್ಮಾಂಡ ನಡೆಸ್ಲಿಕ್ಕೆ ಅದರಲ್ಲಿ ಪರಮಾತ್ಮ ಬರಬೇಕು, ಅದರಲ್ಲಿ ಭಗವಂತನ ಅಸ್ತಿತ್ವ ಬರಬೇಕು. ಅವಾಗ ಈ ಬ್ರಹ್ಮಾಂಡ ನಡೆಯುತ್ತೆ. ಈ ಪರಮ ಸತ್ಯ ಇಲ್ಲ ಅಂದ್ರೆ ಈ ಜಡ ವಸ್ತುಗಳಿಗೆ ತನ್ನಲ್ಲಿ ಶಕ್ತಿ ಇಲ್ಲೇ ಇಲ್ಲ ನಡೆಯೋಕ್ಕೆ. ಏನ್ ಮಾಡಿದ್ರು ಅದು ಅಲ್ಲೇ ಇರುತ್ತೆ. ಅದಕ್ಕೆ ಇದು ಶ್ರೇಷ್ಠ ಶಕ್ತಿ, ಆಮೇಲೆ ನೀಚ ಶಕ್ತಿ ಅಂತಂತಾರೆ. ಪರಾಶಕ್ತಿ ಅಪರಾಶಕ್ತಿ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಪರಾಶಕ್ತಿ ಮತ್ತೆ ಅಪರಾಶಕ್ತಿ ಅಂದ್ರೆ ಏನು? ಈ ಪ್ರಪಂಚದ ಶಕ್ತಿಗಳೇನಿದಾವೆ ಅವಕ್ಕೆ ಪರಾಶಕ್ತಿ ಅಂತಂತಾರೆ. ಅಪರಾಶಕ್ತಿ ಅಂದ್ರೆ ಈ ಪ್ರಪಂಚ ಮೀರಿರುವಂತ ಆಧ್ಯಾತ್ಮಿಕ ಶಕ್ತಿಗಳು. ಈ ಪ್ರಪಂಚದಲ್ಲಿರುವಂತ ಶಕ್ತಿಗಳಿಗೆ ಸಂಪರ್ಕ ಆದಾಗ ಜೀವ ಏನ್ ಅನ್ಕೊಳ್ಳುತ್ತೆ, ಓ ಇದೇ ನಂದು ಅಂತ ಅನ್ಕೊಳ್ಳುತ್ತೆ. ಅವಾಗ ಜೀವ ಏನ್ ಅನ್ಕೊಳ್ಳುತ್ತೆ, ಈ ಜಗತ್ತು, ಈ ವಸ್ತು, ಈ ಜಗತ್ತಿಗೆ ಸಂಬಂಧಿಸಿರುವಂತ ಸಂಬಂಧಿಕರು, ಇಲ್ಲಿರುವಂತ ಜಡ ವಸ್ತುಗಳು ಅವೆಲ್ಲ ನನ್ನೂ ಅಂತ ಅನ್ನುವಂತ ಭ್ರಮೆ ಬಂದ್ಬಿಡುತ್ತೆ. ಸರಳವಾಗಿ ಈಗ ಒಂದ್ 10 ಜನ ಇರ್ತಾರೆ, ಅವ್ರು ಎಲ್ಲರೂ ಪ್ರತಿದಿನ ಹಗ್ಗದ ಮೇಲೆ ಬಟ್ಟೆ ಒಣಗ ಹಾಕ್ತಾ ಇರ್ತಾರೆ. ಈಗ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕಾಮನ್ ಇರುತ್ತಲ್ಲ, ಟೆರೆಸ್ ಮೇಲೆ ಒಂದೊಂದ್ಸರಿ ಬಟ್ಟೆ ಒಣಗ ಹಾಕ್ತಾರೆ. ನೀವು ಒಂದ್ ಕಡೆ ಬಟ್ಟೆಯನ್ನು ಒಣಗ ಹಾಕ್ತಾ ಇರ್ತೀರಾ, ಮರುದಿನ ಬಂದಾಗ ಆ ಜಾಗದಲ್ಲಿ ಬೇರೆಯವರು ಬಟ್ಟೆ ಒಣಗ ಹಾಕ್ತಾ ಇದ್ರೆ ನನ್ ಜಾಗದಲ್ಲಿ ಯಾರೋ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಅದೇ ತರ ಮನೆ ಮುಂದೆ ರೋಡಲ್ಲಿ ಕಾರ್ ನಿಲ್ಸ್ತಾ ಇರ್ತಾರೆ, ಯಾರೋ ಒಬ್ರು ಒಂದಿನ ಹೊಸ ಜನ ಬಂದು ನಿಲ್ಸ್ತಿದ್ದ, ಇಲ್ಲಿ ನಾನ್ ನಿಲ್ಸ್ತೇನೆ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಥಾನ, ಆ ವಸ್ತು ಜೊತೆಗೆ ಆಕರ್ಷಣೆ ಆಗ್ಬಿಡುತ್ತೆ, ನಂದು ಅನ್ನುವಂತ ಆಕರ್ಷಣೆ ಆಗ್ಬಿಡುತ್ತೆ. ಆ ಭ್ರಮೆಯಲ್ಲಿ ಜೀವ ಏನಾಗ್ತಾ ಇದೆ ಅಂದ್ರೆ ಈ ಪ್ರಪಂಚದಲ್ಲಿ ಸಿಕ್ಕಾಕೊಳ್ತಾ ಇದೆ. ಜಡ ವಸ್ತುಗಳು ನಾನು ಅಂತ. ಆದ್ರೆ ಪರಮ ಸತ್ಯ ಪರಮಾತ್ಮ ಏನಿದ್ದಾರೆ ಅವರಿಗೆ ಈ ಭ್ರಮೆ ಯಾವತ್ತೂ ಆಗಲ್ಲ. ಅದು ಅಂತರ ನಮ್ಮಲ್ಲಿ ಅವರಲ್ಲಿ. ಅವರು ಯಾವಾಗ ಈ ಜಗತ್ತಿಗೆ ಸಂಪರ್ಕದಲ್ಲಿ ಬರ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅವರು ಯಾವಾಗ ಈ ಜಗತ್ತಿನ ಸಂಪರ್ಕದಲ್ಲಿ ಬರ್ತಾರೆ, ಆವಾಗ ಅವ್ರಿಗೆ ಯಾವ ಕರ್ಮ ತಟ್ಟಲ್ಲ, ಅಥವಾ ಅವ್ರಿಗೆ ಯಾವ ತರದ ಆಸಕ್ತಿ ಇರಲ್ಲ, ಇದು ನಂದು ಪ್ರಪಂಚ, ಇದು ನಂದು ವಸ್ತು ಅನ್ನುವಂತ ಆಸಕ್ತಿ ಇರಲ್ಲ. ಅವ್ರು ಪೂರ್ತಿ ದಿವ್ಯ ಚೇತನೆಯಲ್ಲೇ ಇರ್ತಾರೆ. ಆದ್ರೆ ನಮ್ದು ಆ ತರ ಆಗಲ್ಲ. ಅದಕ್ಕೆ ನಾವು ತಟಸ್ಥ ಶಕ್ತಿಗಳು, ನಾವು ಈ ಪ್ರಪಂಚದಲ್ಲಿ ಆಸಕ್ತಿ ಆಕರ್ಷಣೆ ಹೊಂದುವಂತ ಜೀವಿಗಳು ನಾವು. ಅದಕ್ಕೆ ಎಲ್ಲಾ ಕಡೆ ಭೇದ ಇದೆ, ಎಲ್ಲಾ ಕಡೆ ವ್ಯತ್ಯಾಸ ಇದೆ. ಪ್ರತಿಯೊಂದು ಜೀವದ್ದು ಸಂಖ್ಯಾಗಳಿದಾವೆ, ವೇರಿಯೇಷನ್ಸ್ ಇದಾವೆ. ಇದನ್ನ ನಾವು ಇಲ್ಲೇ ಅರ್ಥ ಮಾಡ್ಕೋಬೇಕು. ಪರಮ ಸತ್ಯ ತತ್ವ ಏನಿದೆ ಅದು ಎಲ್ಲ ನಿರಾಕಾರಿ ಒಂದಲ್ಲ, ಅದು 3 ರೂಪದಲ್ಲಿ 3 ಥರದ ಜನರಿಗೆ ಗೋಚರ ಆಗುತ್ತೆ. ಅದಕ್ಕೆ ನಾವು ಇಷ್ಟ ಅಂತರ ಅನ್ಬೋದು, ಇವ್ರದೊಂದು ವಿಚಾರ ಬೇರೆ ಇದೆ, ಅವ್ರದೊಂದು ವಿಚಾರ ಬೇರೆ ಇದೆ. ಅದು ಸ್ವಾಭಾವಿಕ. ಯಾಕಂದ್ರೆ ಈ ಯೋಗಾರೂಢ ಸ್ತರದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಜನ ಇರ್ತಾರೆ. ಕೆಲವೊಬ್ರು ಆರಂಭಿಕ ಸ್ತರದಲ್ಲಿ ಇರ್ತಾರೆ, ಕೆಲವೊಬ್ರು ಮಧ್ಯ ಸ್ತರದಲ್ಲಿ ಇರ್ತಾರೆ, ಕೆಲವೊಂದು ಉಚ್ಚ ಸ್ತರದಲ್ಲಿ ಇರ್ತಾರೆ. ಅವರು ಯಾವ ಸ್ತರದಲ್ಲಿ ಇರ್ತಾರೆ, ಯಾವ ಯೋಗದ ಆಶ್ರಯ ತಗೊಂಡಿರ್ತಾರೆ, ಆ ಪ್ರಕಾರ ಅವ್ರದ್ದು ಪರಮ ಸತ್ಯದ ಬಗ್ಗೆ ಅರಿವಾಗುತ್ತೆ. ಕೆಲವೊಬ್ರು ಜ್ಞಾನ ಯೋಗಿಗಳಿರ್ತಾರೆ, ಕೆಲವೊಬ್ರು ಅಷ್ಟಾಂಗ ಯೋಗಿಗಳಿರ್ತಾರೆ, ಕೆಲವೊಬ್ರು ಭಕ್ತಿ ಯೋಗಿಗಳಿರ್ತಾರೆ. ಅವರಿಗೆ ಆ ಸ್ತರದ ಗೋಚರ ಆಗುತ್ತೆ. ಅದನ್ನ ನಿಜವಾದ ತತ್ವವನ್ನು ತಿಳ್ಕೊಂಡಿರೋ ವ್ಯಕ್ತಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಇವು 3 ಸ್ತರಗಳು ಪರಬ್ರಹ್ಮನಲ್ಲೇ ಇದಾವೆ. ಪರಬ್ರಹ್ಮನಿಂದ ಭಿನ್ನವಾಗಿದ್ದು ಯಾವುದೂ ಇಲ್ಲ. ಪರಬ್ರಹ್ಮನಿಂದ ಸ್ವಾತಂತ್ರ್ಯವಾಗಿದ್ದು ಏನೂ ಇಲ್ಲ. ಎಲ್ಲವೂ ಕೂಡ ಪರಬ್ರಹ್ಮನ ಅಧೀನವಾಗಿದೆ. ಅದಕ್ಕೆ ಈ 3 ರೂಪಗಳೇನಿದಾವೆ, ಬ್ರಹ್ಮ, ಪರಮಾತ್ಮ, ಭಗವಾನ್, ಇವು ಒಬ್ಬನೇ ವ್ಯಕ್ತಿಯಲ್ಲಿದ್ದಾವೆ ಅಂತ ತಿಳ್ಕೋಬೇಕು. ಹೊರತು ಪ್ರತಿಯೊಬ್ಬ ವ್ಯಕ್ತಿ ನಂದು ಇದೊಂದು ಅರಿವು ಸರಿ ಇದೆ, ಅದು ತಪ್ಪಿದೆ ಅನ್ನುವಂತ ಭಾವನೆಯಲ್ಲಿರಬಾರ್ದು. ಇದು ನಿಜವಾಗಿ ನಾವು ಈ ಶ್ಲೋಕದಿಂದ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಹಳ ಮಹತ್ವಪೂರ್ಣವಾದ ಶ್ಲೋಕ ಇದೆ. ಎಷ್ಟು ಶಿಸ್ತಿನಿಂದ ಸುತ ಗೋಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಮೊದಲು ಅವರು ಸಾಮಾನ್ಯ ಜನರು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಾಮಾನ್ಯ ಜನರು ಈ ಪ್ರಪಂಚದ ಆಸಕ್ತಿಗಳಿಗೋಸ್ಕರ ಅಷ್ಟೇ ಕೆಲಸ ಮಾಡ್ತಾರೆ, ಇದನ್ನ ಬಿಟ್ಟು ಬೇರೆ ಅವ್ರದ್ದು ಲಕ್ಷ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದಾದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ,
ಹ್ಮ್ ಆ ಯಾವ ತರದ್ದು ಕಾರ್ಯಗಳಲ್ಲಿ ನಾವು ತೊಡಗ್ಬೇಕು ಅಂತ ಅವಕ್ಕೆ ಅವರು ಪರಮ ಸತ್ಯ ಭಗವಂತನನ್ನ ಅರ್ಥ ಮಾಡ್ಕೊಂಡು ಭಗವಂತನ ಸೇವೆ ಮಾಡುವಂತ ಕಾರ್ಯದಲ್ಲಿ ತೊಡಗ್ಬೇಕು ಅಂತ ಹೇಳ್ತಾರೆ. ಈ ಎಲ್ಲಾ ಉದ್ಯೋಗಗಳೇನಿದಾವೆ ಅವು ಇಂದ್ರಿಯ ಭೋಗಕ್ಕೋಸ್ಕರ ಅಲ್ಲ, ತತ್ವ ಜಿಜ್ಞಾಸೆಗೋಸ್ಕರನೇ ಇದಾವೆ. ಅದಕ್ಕೆ ನಾವು ಜೀವನದಲ್ಲಿ ಏನ್ ಮಾಡ್ತೇವೆ ತತ್ವ ಜಿಜ್ಞಾಸೆಗೋಸ್ಕರ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ಶ್ಲೋಕದಲ್ಲಿ ಆ ತತ್ವ ಅನ್ನೋದೇನು ಅದನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಇದರಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಸಾಪೇಕ್ಷ ಜಗತ್ತು ಅಂತ ಇದೆಲ್ಲ ಈ ಪರ್ಪೋರ್ಟ್ ಅಲ್ಲಿ ಸಾಪೇಕ್ಷ ಅನ್ನೋ ಶಬ್ದ ಅರ್ಥ ಏನಂತ ಸ್ವಲ್ಪ ಹೇಳ್ತೀರಾ? ಎಲ್ಲಿದೆ ಪ್ರಭು? ಯಾಕಂದ್ರೆ ನಾನು ಇಂಗ್ಲಿಷ್ ಮಾಡ್ತಾ ಇದ್ದೆ. ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಇದೆಯಾ, ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಇದೆಯಾ? ಮಾತಾಜಿ ಓದ್ಬೇಕಾದ್ರೆ ಕೇಳಿಸ್ಕೊಂಡಿದ್ದು ನಾನು. ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಪ್ರಭು. ಸಾಪೇಕ್ಷ ಸುಮಾರು ಸಲ ಬಳಸಿದಾರ ಪ್ರಭು. ಪರಮ ಸತ್ಯ ಸ್ವಯಂ ಪೂರ್ಣ ಜ್ಞಾನ ಮತ್ತು ಸಾಪೇಕ್ಷದಿಂದ ಉಂಟಾದ ಭ್ರಮೆಯಿಂದ ಮುಕ್ತವಾದದ್ದಾಗಿದೆ. ಈ ಸಾಪೇಕ್ಷ ಸಂಬಂಧದಲ್ಲಿ ಜಗತ್ತಿನಲ್ಲಿ ಜ್ಞಾತೃವು ತಿಳಿಯುವವನು ಜ್ಞೇಯದಿಂದ ತಿಳಿಯಬೇಕಾದ ವಸ್ತು ಒಂದೇ ಆಗಿರುವುದು. ಹೌದು, ಹೇಳ್ತೀನಿ. ಈ ಪ್ರಪಂಚದಲ್ಲಿ ಈ ಪ್ರಪಂಚ ಸಾಪೇಕ್ಷ ಅಂದ್ರೆ ನನ್ನ ಅಪೇಕ್ಷೆಯಲ್ಲಿ, ನನ್ನ ದೃಷ್ಟಿಯಲ್ಲಿ ಒಂದು ಬೇರೆ ಇರುತ್ತೆ, ನಿಮ್ಮ ದೃಷ್ಟಿಯಲ್ಲಿ ಒಂದು ಬೇರೆ ಇರುತ್ತೆ. ನನ್ನ ದೃಷ್ಟಿಯಲ್ಲಿ ನೀವು ಈ ತರ ಕೆಲಸ ಮಾಡ್ಬೇಕು, ನಿಮ್ಮ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಬೇರೆ ತರ ಕೆಲಸ ಮಾಡ್ಬೇಕು, ಅಥವಾ ನಿಮ್ಮ ವಿಚಾರದಲ್ಲಿ ಸಂಬಂಧಿಕರು ಈ ತರ ಇದ್ದಾರೆ, ಬೇರೆಯವ್ರ ವಿಚಾರದಲ್ಲಿ ಆ ಸಂಬಂಧಿಕರು ಆ ತರ ಇದ್ದಾರೆ. ಆಹಾರ ಏನ್ ಸೇವನೆ ಮಾಡ್ಬೇಕು, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅಪೇಕ್ಷೆ ಪ್ರಕಾರ ಆಹಾರ ಸೇವನೆ ಮಾಡ್ಬೇಕು ಅಂತ ಹೇಳ್ತಾನೆ. ಒಬ್ರು ಹೇಳ್ತಾರೆ ಬೆಳಿಗ್ಗೆ ತಿನ್ಬೇಕು, ಒಬ್ರು ಹೇಳ್ತಾರೆ ಮಧ್ಯಾಹ್ನ ತಿನ್ಬೇಕು ಅಂತ. ಈ ತರ ಈ ಪ್ರಪಂಚ ಸಾಪೇಕ್ಷವಾಗಿದೆ. ಪ್ರತಿ ಒಬ್ಬ ವ್ಯಕ್ತಿ ತನ್ನ ಪ್ರಕಾರ ಈ ಪ್ರಪಂಚವನ್ನು ನೋಡ್ತಾನೆ, ತನ್ನ ಪ್ರಕಾರ ಪ್ರಪಂಚದ ಬಗ್ಗೆ ನಿರ್ಧಾರ ಮಾಡ್ತಾನೆ. ಇದು ಈ ಜಗತ್ತಿನ ವ್ಯವಸ್ಥೆ ಆ ತರ ಆಗಿದೆ. ಆದ್ರೆ ಪರಮ ಸತ್ಯ ಸಾಪೇಕ್ಷ ಅಲ್ಲ. ಪರಮ ಸತ್ಯ ಸಾಪೇಕ್ಷ ಅಲ್ಲ ಅಂದ್ರೆ ನನಗನ್ಸುತ್ತೆ ಭಗವಂತ ಈ ತರ ಇದ್ದಾನೆ, ಅದಲ್ಲ. ನಮಗೆ ನಿಮಗೆ ಏನೇ ಅನಿಸ್ಬೋದು, ನಮ್ಮ ಅನಿಸಿಕೆಗಳ ಮೀರಿ ಭಗವಂತ ಇದ್ದಾನೆ ಅಂತೆ. ಆ ಭಗವಂತ ಹೇಗಿದ್ದಾನೆ ಅದನ್ನ ನಾವು ತಿಳ್ಕೊಬೇಕು ವಿನಃ ಭಗವಂತ ಈ ತರ ಇದ್ದಾನೆ ಅಂತ ಊಹೆ ಮಾಡ್ಬಾರ್ದು. ಈಗ ಸ್ವಲ್ಪ ವರ್ಷದಿಂದ ಒಬ್ರು ನನಗೆ ಹೇಳ್ತಾ ಇದ್ರು, ನೋಡಿ ನಾವು ಮನುಷ್ಯರಿದ್ದೇವೆ, ನಾವು ಮನುಷ್ಯರಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಭಗವಂತ ಅಂತ ಕಲ್ಪನೆ ಮಾಡ್ತೀವಿ. ಒಂದು ಹಸು ಇದೆ, ಹಸು ಯೋಚನೆ ಮಾಡ್ತಾ ಬಹಳ ದೊಡ್ಡ ಹಸುವಿನನ್ನು ಭಗವಂತ ಅಂತ ಯೋಚನೆ ಮಾಡ್ತಿರ್ಬೋದೇನೋ. ಇದವ್ರ ಸಾಪೇಕ್ಷ ವಿಚಾರ, ಅವ್ರಿಗೆ ಅನ್ಸಿದ್ದು ಈ ತರ. ಆದ್ರೆ ನಾವು ಭಗವಂತನನ್ನ ಸಾಪೇಕ್ಷ ವಿಚಾರದಲ್ಲಿ ನಾವು ಕಲ್ಪನೆ ಮಾಡ್ತಾ ಇಲ್ಲ. ನಾವು ವೇದಗಳ ಆಧಾರದ ಮೇಲೆ, ಶಾಸ್ತ್ರಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ತಾ ಇದ್ದೀವಿ. ಮತ್ತೆ ವೇದಗಳನ್ನ ಯಾಕೆ ಸ್ವೀಕಾರ ಮಾಡ್ತೇವೆ? ಯಾಕಂದ್ರೆ ಅಪೌರುಷೇಯ, ಅದನ್ನು ಮನುಷ್ಯ ಮಾಡಿಲ್ಲ, ಯಾವ ವ್ಯಕ್ತಿ ನಿರ್ಮಾಣ ಮಾಡಿಲ್ಲ, ಅದು ನಿತ್ಯ ಇದೆ. ಅದಕ್ಕೆ ಆ ನಿತ್ಯ ಇರುವಂತ ಅಪೌರುಷೇಯ ಗ್ರಂಥಗಳ ಆಧಾರದ ಮೇಲೆ ನಾವು ಪರಮ ಸತ್ಯ ಏನಿದೆ ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ ವಿನಃ ನಮ್ಮ ಸಾಪೇಕ್ಷ ವಿಚಾರಗಳಿಂದ ನಿರ್ಧಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತದು? ಇಲ್ಲ ಇನ್ನೊಂದು ಬ್ರಹ್ಮ ಪರಮಾತ್ಮ ಭಗವಾನ್ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಲೌಕಿಕ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈಗ ಸೂರ್ಯನ ಉದಾಹರಣೆ ಕೊಟ್ಟಿದ್ದಾರೆ. ಸೂರ್ಯನ ಕಿರಣಗಳು, ಸೂರ್ಯ ಮತ್ತೆ ಸೂರ್ಯ ಲೋಕ. ಈಗ ನಾವು ಸೂರ್ಯ ಕಿರಣವನ್ನು ನೋಡ್ತೀವಿ, ಸೂರ್ಯ ಬಂದಿದ್ದಾನೆ ನೋಡು ಅಂತ ಹೇಳ್ತಾರೆ. ಈಗ ಸೂರ್ಯ ಬಂದಿದ್ದಾನೆ ಅಂದ್ರೆ ಏನು? ಸೂರ್ಯನ ಕಿರಣಗಳು ನಮ್ಮ ಹತ್ರ ಬಂದಿದೆ. ಸೂರ್ಯನೇ ನಿಜವಾಗಿ ನಮ್ಮ ಮನೆಯಲ್ಲಿ ಬಂದ್ರೆ ಯಾರು ಬದುಕಲ್ಲ. ಆದ್ರೆ ಸೂರ್ಯನ ಕಿರಣಗಳು ಇಲ್ಲಿ ತನಕ ಬಂದಿದೆ. ಆದ್ರೆ ಆ ಸೂರ್ಯನ ಕಿರಣಗಳು ಸೂರ್ಯನಿಂದ ಬೇರೆ ಅಲ್ಲ. ಅದೇ ಸಮಯದಲ್ಲಿ ಅದು ಸೂರ್ಯನಿಂದ ಬಂದಿರುವಂತ ಕಿರಣಗಳು ಇಲ್ಲಿ ತಲುಪ್ತಾ ಇದೆ. ಆಮೇಲೆ ಇನ್ನೊಂದು ಸೂರ್ಯ ಗ್ರಹ ಇದೆ, ಸೂರ್ಯ ಲೋಕ ಇದೆ. ಆ ಸೂರ್ಯ ಸ್ವತಃ ಸೌರಮಂಡಲ ಏನಿದೆ ಅದು ಮೇಲೆ ಆಕಾಶದಲ್ಲಿ ಒಂದ್ ಕಡೆ ಕಾಣ್ತಾ ಇದೆ ಆ ಸೌರಮಂಡಲ. ಇನ್ನೊಂದ್ ಸ್ವಲ್ಪ ಗಾಢ ಹೋಗಿ ಒಳಗಡೆ ಹೋದ್ರೆ ಅಲ್ಲಿ ಸೂರ್ಯ ಭಗವಾನ್ ಇರ್ತಾನೆ. ಅವರು ಸೂರ್ಯನಾರಾಯಣ ಭಗವಾನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಅವರು ಅಲ್ಲೇ ವ್ಯಕ್ತಿಗತ ರೂಪದಲ್ಲಿ ಅಲ್ಲಿದ್ದಾರೆ. ಅದೇ ತರ ಪರಮ ಸತ್ಯವನ್ನು 3 ಸ್ತರದಲ್ಲಿ ತಿಳ್ಕೊಬಹುದು ಅಂತ. ಒಂದು ಈ ಬರೀ ಕೃಷ್ಣನ ಮೈಯಿಂದ ಬಂದಿರುವಂತ ಬೆಳಕು, ಅದಕ್ಕೆ ಬ್ರಹ್ಮಜ್ಯೋತಿ ಅಂತಾರೆ. ಆ ಬ್ರಹ್ಮಜ್ಯೋತಿ ಒಂದು ಸ್ತರ. ಈ ಬ್ರಹ್ಮಜ್ಯೋತಿಯಲ್ಲಿ ವಿಸ್ತೃತವಾಗಿರುವಂತ ಜಡ ಪ್ರಪಂಚ ಏನಿದೆ, ಆ ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆ ಪರಮಾತ್ಮ ರೂಪದಲ್ಲಿದ್ದಾನೆ ಅಂತ ತಿಳ್ಕೊಬಹುದು. ಆಮೇಲೆ ಮುಂದಿನ ಸ್ತರದಲ್ಲಿ ಭಗವಾನ್ ಅಂತ ತಿಳ್ಕೊಬಹುದು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಧ್ವನಿ. ಈಗ ಎಲ್ಲೋ ಒಂದು ಟ್ರೈನ್ ಬರ್ತಾ ಇದೆ, ಆರಂಭಕ ಸ್ತರದಲ್ಲಿ ಬರೀ ಧ್ವನಿ ಕೇಳುತ್ತೆ. ಆ ಧ್ವನಿ ಕೇಳಿ ಹೌದಪ್ಪ ಟ್ರೈನ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕಾಲಕ್ರಮೇಣ ದೂರ ಒಂದ್ ಸಣ್ಣ ಟ್ರೈನ್ ಕಾಣೋಕ್ ಶುರು ಆಗುತ್ತೆ. ಹಂಗಿದ್ರೆ ಈ ವಸ್ತು ಇದೆಯಪ್ಪ, ಟ್ರೈನ್ ಇದೆ ಅಂತ ಗೊತ್ತಾಗುತ್ತೆ.
ಹತ್ರ ಬಂದ್ಮೇಲೆ ಆ ವಸ್ತು ಅಷ್ಟೇ ಇರಲ್ಲ, ಒಳಗಡೆ ಡ್ರೈವರ್ ಇರ್ತಾನೆ, ಒಳಗಡೆ ಕೆಲಸ ಮಾಡೋ ಜನ ಇರ್ತಾರೆ, ಒಳಗಡೆ ಪ್ರಯಾಣ ಮಾಡುವಂತ ಜನ ಇರ್ತಾರೆ, ಎಲ್ಲರೂ ಆ ಟ್ರೈನ್ ಹತ್ರ ಬಂದ್ಮೇಲೆ ಕಾಣ್ತಾರೆ. ಅದೇ ತರ ಪರಮ ಸತ್ಯದಲ್ಲಿ ಆರಂಭದಲ್ಲಿ ಬರೀ ಬೆಳಕಿರುತ್ತೆ, ಒಂದ್ ಸ್ವಲ್ಪ ಮುಂದೆ ಪರಮಾತ್ಮ ರೂಪ ಗೋಚರ ಆಗುತ್ತೆ, ಇನ್ನು ಮುಂದೆ ಭಗವಾನ್ ಅಂದ್ರೆ ಏನು, ಸಚ್ಚಿದಾನಂದ ವಿಗ್ರಹ ಒಬ್ಬನೇ ಇರಲ್ಲ, ಅವನ ಜೊತೆಗೆ ಅವನ ಸಂಬಂಧಿಕರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಂತ ಗೊತ್ತಾಗುತ್ತೆ. ಈ ತರ 3 ಸ್ತರದಲ್ಲಿ ಅರಿವು ಮಾಡ್ಬೋದು ಅಂತಕ್ಕೆ ಒಂದೆರಡು ಲೌಕಿಕ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. हरे कृष्णा, शॉर्ट में इसको हिंदी में भी बता 2 मिनट में। परम सत्य पर हमने पिछले कक्षा में चर्चा किया था, जीवन का उद्देश्य तत्व जिज्ञासा। अब प्रश्न यह उठता है कि तत्व क्या है, तस्य भाव इति तत्व। भगवान विष्णु जो है उनका भाव जो है वह उसको तत्व कहते हैं। तो उस तत्व के भी भिन्नता होती है। मायावादी कहते हैं कि परम सत्य एक ही है, परंतु ऐसे नहीं है, उस परम सत्य में भी भेद है। क्या भेद है, कुछ लोग उनको ब्रह्म समझते हैं, ब्रह्म मतलब उनका कोई आकार नहीं, उनका रूप नहीं है, वो केवल परम सत्य है, उस स्तर पे गोचर होते हैं उनके लिए। और फिर कुछ लोग होते हैं जो परमात्मा समझते हैं, मतलब हर एक अणु में या हर एक के हृदय में वह निवास करते हैं परमात्मा। और कुछ लोग समझते हैं कि भगवान है। तो इसलिए सबका भगवान के विषय में जो ज्ञान है वो अलग अलग स्तर पे होता है, सबका एक ही स्तर पे नहीं होता। तो उपनिषद में जो बताया गया है, उपनिषद में बताया गया है कि भगवान के विपरीत गुण है, सबसे तेज चलते हैं फिर भी एक ही स्थान पे रहते हैं, और फिर सबसे उनका सबसे भारी है और सबसे हल्के भी है। तो ये सब विपरीत गुण पढ़ के कोई व्यक्ति यह समझता है कि नहीं, वो परम सत्य जो है निराकारी हो सकते हैं, क्योंकि साकार में ये सब कैसे संभव है। तो इसे आरंभिक स्तर में उस स्तर पे पहुंचते हैं। फिर उसके बाद योगी जो होते हैं, हमने 6ठे अध्याय में चर्चा किया था कि योगी जो है मन का नियंत्रण करके परमात्मा पे ध्यान करते हैं। तो यह जो परमात्मा रूप है, चतुर्भुज रूप है, वह सर्वव्यापी है। तो इस स्तर पे जो आते हैं वह योगी कहलाते हैं। और जो भक्त होते हैं, भक्त यह समझते हैं कि नहीं, वह द्विभुज नारायण, द्विभुज कृष्ण रूप है, उस रूप में भक्तों के साथ संबंध रखते हैं, प्रेम पूर्वक संबंध रखते हैं, तो उस तरह के को भगवान कहते हैं, और सच्चिदानंद विग्रह। परंतु यहाँ पे तात्पर्य में प्रभुपाद देखते हैं कि यह तीनों स्तर जो है अपूर्ण स्तर है। क्यों यह तीनों अपूर्ण है, क्योंकि परम सत्य में तीनों गुण है, यह हमें समझना चाहिए। ऐसे नहीं है कि इन तीनों में से एक ही गुण परम सत्य में, नहीं, तीनों है। तो यहाँ पे उदाहरण बताया कि जैसे सूर्य है, सूर्य की किरण है, सूर्य लोक है, और वहां पे सूर्य देव है। तो तीनों स्तर एक ही इसमें सूर्य में रहते हैं। उसी तरह भगवान के जो शरीर से जो किरण आते हैं उसको ब्रह्म ज्योति कहते हैं। उसी ब्रह्म ज्योति से शक्ति सूर्य देव को भी मिलती है। तो कुछ लोग जो होते हैं केवल मुक्ति कामी होते हैं, वो इससे संतुष्ट होते हैं कि हम उस ब्रह्म ज्योति में लीन हो जाए। परंतु उससे श्रेष्ठ स्तर जो है परमात्मावादी का है, वो कम से कम यह समझते हैं कि हाँ, यह है, परंतु यह सर्वव्यापी भी है। और फिर भगवान, परंतु एक ही व्यक्ति में तीनों है, यह हर कोई नहीं समझता। उसके लिए पूर्ण ज्ञान आवश्यक है। पूर्ण ज्ञान जब हम प्राप्त करेंगे तब हम जान पाएंगे कि तीनों एक ही में है। और यह जो सापेक्ष एब्सोल्यूट रिल्म है, उस स्तर पे जो होता है, उस स्तर पे हमें ज्ञान, ज्ञातृ और ज्ञेय एक ही होते हैं, विषय और वस्तु एक ही होते हैं। मतलब क्या है, हमें ज्ञान का विषय क्या है, परम सत्य है, और वस्तु कौन है, परम सत्य ही है। तो यह दोनों एक ही हो जाते हैं। मान लीजिए हमें कोई पत्ता के बारे में पीएचडी करना है, तो पत्ता जो होता है वह वस्तु होता है, और उस पत्ता का हरा क्यों है, या फिर वह कुछ दिन में गल क्यों जाता है, तो यह होता है विषय चर्चा का। परंतु यहाँ पे विषय और वस्तु एक ही है, परम सत्य है। तो परम सत्य के बारे में हमें ज्ञान प्राप्त करना है। तो ये जो है, ये सापेक्ष जगत से अतीत है। और जीव जो होता है, जीव जो ब्रह्म में होते हैं, जड़ में, जड़ वस्तु के संपर्क में आने के बाद वह इस अपरा प्रकृति के संपर्क में आने के बाद ब्रह्म में आ जाते हैं। परंतु इस दुनिया में वह परम सत्य को प्राप्त नहीं कर पाएंगे। उसके लिए उनको अपरा प्रकृति से आगे आके परा प्रकृति में आना चाहिए। तो ऐसे लोग होते हैं, वह तत्वज्ञानी होते हैं, वह इस जगत से कोई संपर्क नहीं रखते। तो यह कुछ चीजें हैं जो इस श्लोक से समझना चाहिए। प्रश्न ಕೇಳ್ಬೋದು।
ಹರೇ ಕೃಷ್ಣ ಪ್ರಭುಜಿ. ವಂದನಾತ್ ಪ್ರಭು. ಪ್ರಭು, ನೀವು ಬ್ರಹ್ಮ ಪರಮಾತ್ಮ ಭಗವಾನ್ ಅಂತಂದ್ರಿ. ಆ ಇದು ಒಬ್ಬೊಬ್ಬರು ಒಬ್ರು ಪರಮಾತ್ಮವಾದಿ ಇದಾರೆ, ಒಬ್ರು ಬ್ರಹ್ಮವಾದಿ ಇದಾರೆ, ಇನ್ನೊಬ್ರು ಭಗವಾನ್ವಾದಿ ಇದಾರೆ ಅಂತಂದ್ರೆ ಮೂರು ತಪ್ಪು, ಮೂರು ಕಂಬೈನ್ಡ್ ಅಂತಂದ್ರೆ. ಹೌದು. ಸೊ ಯಾವ ವಾದದಲ್ಲಿ ಭಗವಾನ್ವಾದಿ ಒಬ್ಬರೇ ಯೂಸ್ ಮಾಡ್ತಾರೆ ಪ್ರಭು? ನಾವು ಭಗವಾನ್ವಾದಿ ಅಂತ ಅಂದ್ರೆ ಅವ್ರು ಮೂರು ಒಪ್ಪಲ್ಲ. ಯಾರು ಒಪ್ಪಲ್ಲ ಅಂತ? ಭಗವಾನ್ ಒಪ್ತಾರೆ, ಬಟ್ ಬ್ರಹ್ಮಾನ್ ಒಪ್ಪಲ್ಲ. ಯಾರು? ಅದೇ ಈಗ ಭಕ್ತಿ ಆರಂಭಕ ಸ್ತರದಲ್ಲಿ ನಮಗೆ ಪೂರ್ಣ ಜ್ಞಾನ ಇರಲ್ಲ ಪರಮ ಸತ್ಯದ್ದು. ಆ ಸಮಯದಲ್ಲಿ ಅವರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ, ಭಗವಂತನ ಭಕ್ತಿ ಸೇವೆ ಶ್ರದ್ಧೆಯಿಂದ ಮಾಡ್ತಾರೆ. ಆದ್ರೆ ಆ ಭಗವಂತನೇ ಸರ್ವವ್ಯಾಪಿಯಾಗಿ ಪ್ರಪಂಚವನ್ನು ನಡೆಸ್ತಾ ಇದ್ದಾನೆ, ಪ್ರತಿಯೊಂದು ಕಡೆ ಅವ್ರದ್ದು ವ್ಯಾಪ್ಯವಾಗಿದೆ ಅವ್ರ ಶಕ್ತಿ ಅನ್ನುವಂಥದ್ದೊಂದು ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಭಕ್ತಿಯ ಕೂಡ ಪರಿಪೂರ್ಣತೆ ಜ್ಞಾನದಿಂದ ಆಗುತ್ತೆ, ಪರಮ ಸತ್ಯ ಜ್ಞಾನದಿಂದ ಆಗುತ್ತೆ. ಇಲ್ಲಾಂದ್ರೆ ಭಕ್ತಿ ಬರೀ ಭಾವನಾತ್ಮಕವಾಗಿರುತ್ತೆ. ಅದಕ್ಕೆ ಆ ಜನರು ಆ ಸ್ತರದಲ್ಲಿ ಇರ್ತಾರೆ, ಬರೀ ಭಾವನಾತ್ಮಕ ಭಕ್ತಿ, ಸೆಂಟಿಮೆಂಟಲ್. ಓಕೆ ಓಕೆ. ಅಂದ್ರೆ ಯಾವುದೇ ಒಂದು ಪರಂಪರೆಯಿಂದ ಆತರ ನಂಬಿಕೆ ಇಲ್ಲ. ಕೇಳಿಸ್ತಿಲ್ಲ ಪ್ರಭು, ಇನ್ನೊಂದ್ಸರಿ ಯಾವ್ದೇ ಒಂದು ಪರಂಪರೆಯವರು ಆತರ ನಂಬೋದು ಅದೇನಿಲ್ಲ ಅಲ್ಲ ಪ್ರಭು? ಆತರ ಅಲ್ಲ, ಆರಂಭಿಕ ಸ್ತರದಲ್ಲಿ ಪೂರ್ಣ ಜ್ಞಾನ ಓಕೆ ಪ್ರಭು. ಆಮೇಲೆ ಪ್ರಭು, ಡೌಟ್ಸ್ ಏನು ಇಲ್ಲ ಅಂತಂದ್ರೆ, ನಿನ್ನೆ ನೀವು ಯಾತ್ರಾಗ ಹೋಗಿದ್ರಿ ಬೆಂಗಳೂರಿಗೆ, ಮಹಾರಾಜನ್ ಮೀಟ್ ಮಾಡಿದ್ರಿ. ಸ್ವಲ್ಪ ಪಾಸ್ಟ್ ಟೈಮ್ ಹೇಳಿ ಪ್ರಭು, ನಿನ್ನೆ ಪ್ರವಚನ ಏನಾಯ್ತು? ವಿಷಯ ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ, ಇಲ್ಲಾಂದ್ರೆ ಈ ವಿಷಯ ಬಗ್ಗೆ? ಪ್ರಭುಜಿ, ಒಂದು ಡೌಟ್ ಪ್ರಭುಜಿ. ಇಲ್ಲಿ ಈ ಶ್ಲೋಕದಲ್ಲಿ ವದಂತಿ ತತ್ವವಿದಸ್ತತ್ವಂ ಯಜ್ಞಾನ ಮಧ್ವಯಂ ಅಂದ್ರೆ ಆ ತತ್ವ ವಿಜ್ಞಾನ ಎರಡಲ್ಲ ಒಂದೇ, ಅವೆಲ್ಲದು ಒಂದೇ ಅಂತ ಇಲ್ಲಿ ಅಲ್ವಾ ಪ್ರಭುಜಿ ಹೇಳ್ತಾ ಇರೋದು? ಅದನ್ನ ಬೇರೆ ಬೇರೆಯವರು ಬೇರೆ ಬೇರೆ ತರ ಸಾಕ್ಷಾತ್ಕಾರ ಮಾಡ್ಕೊಂತಾರೆ. ಕೆಲವರು ಬ್ರಹ್ಮೇತಿ, ಕೆಲವರು ಪರಮಾತ್ಮೇತಿ, ಕೆಲವರು ಭಗವಾನ್ ಅಂತ ಸಾಕ್ಷಾತ್ಕಾರ ಮಾಡ್ಕೊತಾರೆ. ಆದ್ರೆ ಅದೆಲ್ಲ ಅವ್ರವ್ರ ದೃಷ್ಟಿಕೋನದಿಂದ ಆತರ ಕಾಣುತ್ತೆ. ಅದೆಲ್ಲಾ ಸತ್ಯನು ಒಂದೇ ಅನ್ನೋದನ್ನ ಯಥಾದೃಷ್ಟವಾಗಿ ಯಾರು ತಿಳ್ಕೊಂತಾರೋ ಅವರು ಪರಿಪೂರ್ಣ ಜ್ಞಾನಿ ಅನ್ನೋದಲ್ವಾ ಪ್ರಭುಜಿ ಈ ಶ್ಲೋಕದ ಅರ್ಥ? ಹೌದು, ಅದಕ್ಕೆ ಅದ್ವಯ ಅನ್ನೋ ಶಬ್ದ ಬಹಳ ಮುಖ್ಯವಾದದ್ದು. ಈ ಎಲ್ಲ ಭಗವಂತನಲ್ಲಿ ಸಮಾಹಾರ ಆಗಿದೆ ಅನ್ನುವಂಥದ್ದನ್ನು ಇಲ್ಲೇ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಹಾಗಂತೆ ಇನ್ನೊಂದು ವಿಚಾರ ಏನ್ ಬರುತ್ತೆ ಅಂದ್ರೆ, ಅದ್ವಯಂ ಅನ್ನೋ ಕಾರಣದಿಂದ ಇಲ್ಲ ಇದರಲ್ಲಿ ವೈವಿಧ್ಯತೆನೇ ಇಲ್ಲ, ಇದು ಒಂದೇ ಇದೆ ಅಂತ ಅರ್ಥ. ಆತರ ಅಲ್ಲ. ಅವರು ಭಗವಂತ ಒಬ್ಬ ವಿಶೇಷ ವ್ಯಕ್ತಿ ಆಗಿದ್ದಾರೆ. ಆ ವ್ಯಕ್ತಿ ಇದ್ರೂ ಸಹ ಮೂರೂ ರೂಪಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ ಅವರು ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು. ವಿನಃ ಇದೆಲ್ಲ ಪರಮ ಸತ್ಯ ಒಂದೇ ಇದೆ, ಇದ್ರಲ್ಲಿ ಏನು ವೈವಿಧ್ಯತೆ ಇಲ್ಲ ಅಂತ ತಿಳ್ಕೊಬಾರ್ದು. ಸೂಕ್ಷ್ಮ ಅಂತರ ಇದೆ ಎರಡರಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ಇನ್ನೊಂದ್ ಕಡೆ ಇದನ್ನ ಸ್ಪೀಚ್ ಅಲ್ಲಿ ಕೇಳಿದಾಗ ಅವ್ರ ಅದ್ವಯಂ ಅಂದ್ರೆ ಎಲ್ಲಾದು ಒಂದೇ ಅಂತ ಅವ್ರು ಹೇಳಿದ್ರು. ಹಂಗಾಗಿ ನನ್ಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ನೀವು ಬೇರೆ ಕೇಳಿದ ಪ್ರಶ್ನೆ ಸರಿನೇ. ಅದ್ವಯಂ ಅನ್ನೋದೇನಂದ್ರೆ ಎಲ್ಲ ಒಂದೇ ಅಂತಲ್ಲ. ಅಂದ್ರೆ ಇದು ಪರಮ ಸತ್ಯ, ಇದ್ರಲ್ಲಿ ಏನು ವೈವಿಧ್ಯತೆನೇ ಇಲ್ಲ, ನಾವು ಮೋಕ್ಷ ಹೊಂದಿದ್ಮೇಲೆ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇರಲ್ಲ, ಎಲ್ಲ ಒಂದೇ ಆಗಿರುತ್ತೆ ಅಂತ ಇದು ಮಾಯಾವಾದಿ ಫಿಲಾಸಫಿ. ಆತರ ಅಲ್ಲ. ಇಲ್ಲಿ ಅದ್ವಯಂ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಅದು ಮೂರು ರೂಪಗಳು ಒಂದೇ ವ್ಯಕ್ತಿಯಲ್ಲಿ ಸಮಾರ ಆಗಿದೆ. ಭಗವಂತನಲ್ಲೇ ಸಮಾರಿತವಾಗಿದೆ ಮೂರು ರೂಪಗಳು, ಎಲ್ಲ ಅವನಲ್ಲೇ ಇದೆ. ಅವನ ಜೊತೆಗೆ ನೀವು ಮೂರು ತರದ ಸಂಬಂಧವನ್ನು ನಿಮ್ಮ ಪ್ರಗತಿಯ ಸ್ತರದ ಪ್ರಕಾರ ಇಟ್ಕೋಬಹುದು ಅಂತ ಅದು ಆ ತರ ಅರ್ಥ ಮಾಡ್ತೀವಿ. ಓಕೆ ಪ್ರಭುಜಿ. ಅಂದ್ರೆ ನಮ್ಮ ಸ್ತರಕ್ಕೆ ತಕ್ಕಂಗೆ ಮೂರಲ್ಲಿ ಯಾವ್ದಾರ ಸಾಕ್ಷಾತ್ಕಾರ ನಮಗ್ ಸಿಗುತ್ತೆ. ಆ ರಸದಲ್ಲಿ ನಾವು ಅವ್ರ ಜೊತೆ ವ್ಯವಹಾರ ಮಾಡ್ಬೋದು. ಈಗ ನಮ್ಮ ಪರಮಾತ್ಮ ಸಾಕ್ಷಾತ್ಕಾರದ ಲೆವೆಲ್ ನಮ್ಮಲ್ಲಿ ಇದ್ರೆ ಆತರ ವ್ಯವಹಾರ ಮಾಡ್ಬೋದು ನಾವು ಅವ್ರ ಹತ್ರ. ಹೌದು. ಆದ್ರೆ ನಾವು ಜ್ಞಾನ ಮುಖಾಂತರ, ಭಕ್ತಿಯುತ ಜ್ಞಾನ ಮುಖಾಂತರ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಮೂರು ಒಬ್ಬನಲ್ಲೇ ಇದೆ ಅಂತ ತಿಳ್ಕೊಬೇಕು. ಸರಿ ಪ್ರಭುಜಿ. ನಿನ್ನೆ ಬಹಳ ಒಳ್ಳೆ ಸಮಯ ಇತ್ತು. ಬೆಳಿಗ್ಗೆ ಮಹಾರಾಜರು ಬಂದ ತಕ್ಷಣ ಅವರು ದರ್ಶನ ಆಯ್ತು. ದರ್ಶನ ಆದ್ಮೇಲೆ ಪಾದ ಪೂಜೆ ಆಯ್ತು. ಪಾದ ಪೂಜೆ ಆದ್ಮೇಲೆ ಮಧ್ಯಾಹ್ನ ಭಕ್ತರ ಜೊತೆಗೆ ಒಂದ್ ಸ್ವಲ್ಪ ಮಾತುಕತೆ ಆಯ್ತು. ಮಹಾರಾಜು ಭೇಟಿ ಆದ್ರು. ನಮ್ಮ ಕೃಪೆ, ಮಹಾರಾಜರು ನಮ್ಮಲ್ಲಿ ಕೃಪೆ. ಅವರು ನಮ್ಗೆ ನೀವು ಈಗ ರೀಸೆಂಟ್ ಆಗಿ ಒಂದು ಆಂಗ್ಲ ಭಾಷೆಯಲ್ಲಿ ಒಬ್ರು
ಪ್ರಭುಪಾದರ ಭಗವದ್ಗೀತೆಯನ್ನು ಟೀಕೆ ಮಾಡ್ತಾ ಇದ್ರು, ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ವಿ ನಾವು. ಅದನ್ನ ಭಗವಂತ ಮಹಾರಾಜ್ ಹೇಳಿದ್ರು, ಅದು ಚೆನ್ನಾಗಿದೆ, ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ವರ್ಣನೆ ಮಾಡಿದ್ರು. ಆಮೇಲೆ ಅದಾದ್ಮೇಲೆ ಸಾಯಂಕಾಲ ಪ್ರವಚನ ಇತ್ತು. ಪ್ರವಚನ ತುಂಬಾ ಸುಂದರವಾಗಿತ್ತು. ಅದನ್ನ ಕಳಿಸ್ಕೊಡ್ತೇನೆ ನಾನು ಪಬ್ಲಿಷ್ ಆದ್ಮೇಲೆ. ಅಂದ್ರೆ ಭಕ್ತರಿಗೆ ಪ್ರಶ್ನೆ ಬರುತ್ತೆ ಏನಂತೆ, ನಾವು ಭಕ್ತಿ ಮತ್ತೆ ಲೌಕಿಕ ಜೀವನ ಎರಡು ಜೊತೆಗೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ. ಆ ವಿಷಯದ ಬಗ್ಗೆ ಮಹಾರಾಜ ಕ್ಲಾಸ್ ಕೊಟ್ಟರು. ಅದು ತುಂಬಾ ಸುಂದರವಾಗಿತ್ತು. ಈ ಎಲ್ಲ ಪ್ರವಚನ ಮುಗಿದ್ಮೇಲೆ ಕೊನೆಗೆ ನಾನ್ ಮಹಾರಾಜ್ ಹೇಳಿದೆ, ತುಮಕೂರಲ್ಲಿ ನಮ್ದೊಂದು ಸಣ್ಣ ಪ್ರಚಾರ ಕೇಂದ್ರ ಇದೆ, ನಾವು ಆರಂಭದಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ಈಗ. ಅದಕ್ಕೆ ಯಾವಾಗ ಸಾಧ್ಯವಾಗುತ್ತೆ ನಿಮ್ ಶೆಡ್ಯೂಲ್ ಅಲ್ಲಿ ಒಂದ್ ಸ್ವಲ್ಪ ತುಮಕೂರನ್ನು ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಅವಾಗ ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ, ಆಯ್ತು ನಮ್ಮ ಸೆಕ್ರೆಟರಿಗೆ ಹೇಳಿ ಅಂತ, ಅವ್ರು ಋಷಿಕೇಶ್ ಪ್ರಭು ಅವರು ಶೆಡ್ಯೂಲ್ ಅಲ್ಲಿ ಹಾಕ್ತಾರೆ ಅಂತ. ಅದಕ್ಕೆ ಅವ್ರಿಗೆ ಹೇಳಿದ್ದೇನೆ, ಅವ್ರು ಹಾಕ್ತಾರೆ ಅಂತ ಹೇಳಿದ್ದಾರೆ. ಈಗ ನೋಡೋಣ ಭಗವಂತನ ಕೃಪೆ. ಈಗ ಸದ್ಯಕ್ಕೆ ಮಹಾರಾಜರು ಬೇರೆ ದೇಶಕ್ಕೆ ಹೋದ್ರು, ಇನ್ನೊಂದ್ 4-5 ತಿಂಗಳು ಬರಲ್ಲ. ಆದ್ರೆ ಒಟ್ನಲ್ಲಿ ಅವ್ರ ಗಮನಕ್ಕೆ ಬಂದಿದೆ. ಅದಕ್ಕೆ ಯಾವಾಗ ಆಗುತ್ತೆ ಅವ್ರ ಕೃಪೆ ತೋರಿಸ್ತಾರೆ ಅಂತ ಅಪೇಕ್ಷೆ ಇದೆ. ಅವ್ರು ಮರೆಯಲ್ಲ, ಅದಕ್ಕೆ ನೋಡೋಣ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭು. ನಾವ್ ಯಾರು ಬರಕ್ ಆಗ್ಲಿಲ್ಲ, ಸ್ವಲ್ಪ ಪ್ಲಾನ್ ಮಾಡಿದ್ವಿ ಆದ್ರೆ ಆಗ್ಲಿಲ್ಲ ಪ್ರಭು. ಅದೇ. ಮಾಧುರಿ ಮಾತಾಜಿ ಬರ್ಬೇಕು ಅಂತ ಅಂದ್ರು, ಅಂದ್ರೆ ರಮೇಶ್ ಪ್ರಭು ಹೇಳಿದ್ರು, ಬಟ್ ನಾನು ಅವರು ಬರಕ್ ಆಗ್ಲಿಲ್ಲ, ನಾನು ಹೊರಟಿಲ್ಲ ಪ್ರಭು. ಪ್ರವಚನ ತುಂಬಾ ಚೆನ್ನಾಗಿತ್ತು. ನಾನು ಗ್ರೂಪ್ ಅಲ್ಲೆಲ್ಲ ಕಳ್ಸಿಕೊಡ್ತೀನಿ, ಎಲ್ಲರೂ ಕೇಳಿ.